So in this topic, let us study the adaptations in animals. So few adaptations are there. Whatever there in the syllabus, we are going to study. As I told you, we study adaptation mainly in ecology paper, environmental biology paper ಬರುತ್ತಲ್ಲ ಅಲ್ಲಿ ಸ್ಟಡಿ ಮಾಡ್ತೀವಿ. But here in evolution, why we are studying this adaptation topic? Because adaptation is one of the important character which help the species to survive. ಸೊ ನೀವು ಎವಲ್ಯೂಷನ್ ಸ್ಟಡಿ ಮಾಡುವಾಗ ಅಲ್ಲಿ ಬರುತ್ತೆ ನೋಡಿ, ಏನು ಸರ್ವೈವಲ್ ಆಫ್ ದ ಫಿಟೆಸ್ಟ್ ಅಂತ ಹೇಳ್ತೀವಿ. ಸೊ ಸರ್ವೈವಲ್ ಆಫ್ ದ ಫಿಟೆಸ್ಟ್ ಈಸ್ ಇಂಪಾರ್ಟೆಂಟ್ ಫಾರ್ ನ್ಯಾಚುರಲ್ ಸೆಲೆಕ್ಷನ್ ಅಂಡ್ ನ್ಯಾಚುರಲ್ ಸೆಲೆಕ್ಷನ್ ವಿಲ್ ಲೀಡ್ ಟು ಸ್ಪೀಸಿಯೇಷನ್. ಸೊ ಅಡಾಪ್ಟೇಷನ್ ಈಸ್ a part of evolution process, right? The animals which adapt best to its surrounding environment will be having higher chance of survival. ಸೊ ಯಾವುದು ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೋ ಅಡಾಪ್ಟ್ ಆಗುತ್ತೋ ಅದು ಸರ್ವೈವ್ ಆಗುತ್ತೆ. ಸೊ ಸರ್ವೈವ್ ಆಗಿರೋ ಸ್ಪೀಸೀಸು ಅಥವಾ ಇಂಡಿವಿಜುವಲ್ಲು ಅದ್ರದ್ದು ಎವಲ್ಯೂಷನ್ ಆಗೋದು ಅಂದರೆ ನೆಕ್ಸ್ಟು ಸ್ಪೀಸಿಯೇಷನ್ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ದಟ್ಸ್ ವೈ ಹಿಯರ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ದಿ ಅಡಾಪ್ಟೇಷನ್ ಟಾಪಿಕ್, ರೈಟ್? Now, what is adaptation? Adaptation is defined as the process where a species or an organism gradually becomes better acclimated or adjusted to its environment. ಅಂದ್ರೆ ತಾನು ಬದುಕೋ ಎನ್ವಿರಾನ್ಮೆಂಟ್ಗೆ. ಸೊ ನಿಮಗೆ ಗೊತ್ತು, ಒಂದು ಎನಿಮಲ್ ಎಲ್ಲಿ ಬದುಕ್ತಾ ಇರುತ್ತೋ ಅದನ್ನು ನಾವು ಹ್ಯಾಬಿಟ್ಯಾಟ್ ಅಂತ ಹೇಳ್ತೀವಿ. ಓಕೆ, ಸೊ ವಾಟ್ ಈಸ್ ಹ್ಯಾಬಿಟ್ಯಾಟ್? ಹ್ಯಾಬಿಟ್ಯಾಟ್ ಇಸ್ ದ ಪ್ಲೇಸ್ ವೇರ್ ದಿ ಎನಿಮಲ್ ಲಿವ್ಸ್. ಓಕೆ, ಆ್ಯಂಡ್ ವಿ ಫೈಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಹ್ಯಾಬಿಟ್ಯಾಟ್ಸ್. And different habitats have different type of conditions. ಇಲ್ಲಿ ಕಂಡೀಷನ್ ಅನ್ನೋದಕ್ಕಿಂತ ಚಾಲೆಂಜಸ್ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ತಾ ಹೋಗಿ, ಲೆಟ್ ಅಸ್ ಸೇ ದಿಸ್ ಈಸ್ ಮೌಂಟೇನ್. ಸೊ ಮೌಂಟೇನ್ಸ್ ರೆಪ್ರೆಸೆಂಟ್ ಒನ್ ಟೈಪ್ ಆಫ್ ಹ್ಯಾಬಿಟ್ಯಾಟ್. ದೆನ್ ಗ್ರಾಸ್ ಲ್ಯಾಂಡ್ಸ್, ದೆನ್ ಪೋಲಾರ್ ರೀಜನ್ಸ್ ವೇರ್ ದ ಟೆಂಪರೇಚರ್ ಈಸ್ ವೆರಿ ಕೋಲ್ಡ್. ವೆಟ್ಲ್ಯಾಂಡ್. ಸೊ ವೆಟ್ಲ್ಯಾಂಡ್ ಅಂದ್ರೆ ಇಲ್ಲಿ ವಾಟರ್ ಇರುತ್ತೆ ಆದರೆ ಇನ್ ಡೆಪ್ತ್, ರಿವರು ಓಷಿಯನ್ ತರ ಅಲ್ಲ, ಇದು ವೆಟ್ಲ್ಯಾಂಡ್. ಇದು ಆಮೇಲೆ ರೈನ್ ಫಾರೆಸ್ಟ್ ಅಥವಾ ಫಾರೆಸ್ಟ್, ದೆನ್ ಡೆಸರ್ಟ್, ದೆನ್ ಅರ್ಬನ್ ಏರಿಯಾಸ್, ರೈಟ್? ಮರೈನ್ ಎನ್ವಿರಾನ್ಮೆಂಟ್, ರಿವರ್ ಎನ್ವಿರಾನ್ಮೆಂಟ್. ಸೊ ಲೈಕ್ ದಿಸ್ ಯು ಫೈಂಡ್ ಡಿಫ್ರೆಂಟ್ ಟೈಪ್ ಆಫ್ ಹ್ಯಾಬಿಟ್ಯಾಟ್ಸ್. ಸೊ ಈಗ ಇಲ್ಲಿ ಮೌಂಟೇನ್ ನಲ್ಲಿರೋ ಕಂಡೀಷನ್ಸು ಬೇರೆ, ಓಕೆ, ಆಮೇಲೆ ಗ್ರಾಸ್ ಲ್ಯಾಂಡ್ ನಲ್ಲಿರೋ ಕಂಡೀಷನ್ ಬೇರೆ. ಈಗ ಒಂದು ಎನಿಮಲ್ಲು ಮೌಂಟೇನ್ ನಲ್ಲಿ ಬದುಕೋದಕ್ಕೆ, ಈಗ ಫಾರ್ ಎಕ್ಸಾಂಪಲ್ ಮೌಂಟೇನ್ ಗೋಟ್ ಅಂತ ಬರುತ್ತೆ, ರೈಟ್? ಆಮೇಲೆ ಗ್ರಾಸ್ ಲ್ಯಾಂಡ್ ನಲ್ಲೂ ನಿಮಗೆ ಆ ಥರ ಗೋಟ್ಸ್ ಸ್ಪೀಸೀಸ್ ಸಿಗ್ತವೆ. ಸೊ ಇಲ್ಲಿ ಇರೋ ಕಂಡೀಷನ್ ಬೇರೆ, ಇಲ್ಲಿರೋ ಕಂಡೀಷನ್ ಬೇರೆ. ಮೌಂಟೇನಲ್ಲಿ ಸರ್ವೈವ್ ಆಗಬೇಕು ಅಂದ್ರೆ ಅದಕ್ಕೆ ಒಂದಿಷ್ಟು ಬೇರೆ ಬೇರೆ ಥರ ಅಡಾಪ್ಟ್ ಆಗಬೇಕಾಗತ್ತೆ. ಈಗ ಪೋಲಾರ್ ರೀಜನ್ ಅಲ್ಲಿ ಟೆಂಪರೇಚರ್ ಬಹಳ ಕೋಲ್ಡ್ ಇರುತ್ತೆ. ಸೊ ಯು ಫೈಂಡ್ ವೆರಿ ಕೋಲ್ಡ್ ಟೆಂಪರೇಚರ್ ಹಿಯರ್. ವೆರಾಸ್ ಇನ್ ಗ್ರಾಸ್ ಲ್ಯಾಂಡ್ ದ ಟೆಂಪರೇಚರ್ ಮೇ ಬಿ ಕಂಫರ್ಟಬಲ್ ಆರ್ ದ ಟೆಂಪರೇಚರ್ ಮೇ ಬಿ ಹೈ. ಸೊ ದೇ ಹ್ಯಾವ್ ಟು ಹ್ಯಾವ್ ಡಿಫ್ರೆಂಟ್ ಟೈಪ್ ಆಫ್ ಅಡಾಪ್ಟೇಷನ್. ಡೆಸರ್ಟ್ ನಲ್ಲಿ ಟೆಂಪರೇಚರ್ ಬಹಳ ಹೈ ಇರುತ್ತೆ, ವಾಟರ್ ಸ್ಕೇರ್ಸಿಟಿ ಇರುತ್ತೆ. ಸೊ ಇಲ್ಲಿ ಅಡಾಪ್ಟೇಷನ್ ಬೇರೆ. ಸೊ ದಟ್ಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು, ದಟ್ ಡಿಫ್ರೆಂಟ್ ಹ್ಯಾಬಿಟ್ಯಾಟ್ಸ್ ನೀಡ್ ಡಿಫ್ರೆಂಟ್ ಟೈಪ್ ಆಫ್ ಅಡಾಪ್ಟೇಷನ್. ಸೊ ಹಾಗಾದ್ರೆ ಒಂದು ಎನಿಮಲ್ ಅಥವಾ ಒಂದು ಸ್ಪೀಸೀಸ್ದು ಅಡಾಪ್ಟೇಷನ್ ಅನ್ನೋದನ್ನ ಡಿಸೈಡ್ ಮಾಡೋದು ಯಾವುದು? ಅದು ಬದುಕ್ತಾ ಇರುವಂತ ಎನ್ವಿರಾನ್ಮೆಂಟ್. ಸೊ ಯಾವ ತರ ಹ್ಯಾಬಿಟ್ಯಾಟ್ ನಲ್ಲಿ ಅದು ಬದುಕುತ್ತೋ ಆ ಹ್ಯಾಬಿಟ್ಯಾಟ್ಗೆ ಅದು ಅಡ್ಜಸ್ಟ್ ಆಗಬೇಕಾಗುತ್ತೆ. ಸೊ ಡೆಸರ್ಟ್ ನಲ್ಲಿ ಬದುಕಬೇಕು ಅಂದ್ರೆ ಡೆಸರ್ಟ್ ಹ್ಯಾಬಿಟ್ಯಾಟ್ಗೆ ಅಡಾಪ್ಟೇಷನ್ ಬೇಕು. ರೈನ್ ಫಾರೆಸ್ಟ್ ನಲ್ಲಿ ಬದುಕೋದಕ್ಕೆ ಫಾರೆಸ್ಟ್ ಅಡಾಪ್ಟೇಷನ್ಸ್ ಇರಬೇಕು. ಸೊ ಇಫ್ ದ ಅನಿಮಲ್ ಆರ್ ಸ್ಪೀಸೀಸ್ ಅಡ್ಜಸ್ಟ್ಸ್ ಇಟ್ ಸೆಲ್ಫ್ ಟು ಇಟ್ಸ್ ಸರೌಂಡಿಂಗ್ ಎನ್ವಿರಾನ್ಮೆಂಟ್, ದೆನ್ ಓನ್ಲಿ ಇಟ್ ಇಸ್ ಗೋಯಿಂಗ್ ಟು ಸರ್ವೈವ್. ಸೊ ಇಫ್ ದೇ ಸರ್ವೈವ್, ದೆನ್ ಓನ್ಲಿ ದೇ ಕ್ಯಾನ್ ಪ್ರೊಸೀಡ್ ಟು ದ ನೆಕ್ಸ್ಟ್ ಎವಲ್ಯೂಷನರಿ process called speciation, like that. Now, one example I will give you, right? So one is lion, another one is tiger. So you are familiar with both the animals. ಸೊ ಸಿಂಹ ಮತ್ತು ಹುಲಿ ಎರಡು ಪರಿಚಯ ಇದೆ ನಿಮಗೆ, ಆಯ್ತಾ? ಇದರಲ್ಲಿ ನಾನು ಬಹುಶಃ ನಿಮ್ಮ ಕ್ಲಾಸಿಗೆ ಕೇಳಿದ್ನೋ ಅಥವಾ ಬೇರೆ ಯಾವುದಾದ್ರೂ ಕ್ಲಾಸ್ನಲ್ಲಿ ಕೇಳಿದ್ನೋ ಗೊತ್ತಿಲ್ಲ, ಈ ಎರಡು ಅನಿಮಲ್ ನಲ್ಲಿ ಏನೋ ಕಾಡಿನ ರಾಜ ಅಂತ ಕರೀತಾರಲ್ವಾ, ಕಿಂಗ್ ಆಫ್ ಫಾರೆಸ್ಟ್, ಯಾವ್ದ್ರಿ ಅದು? ನಮ್ ಕ್ಲಾಸ್ಗೆ ಸರ್ ಹೇಳಿದ್ರಿ. ನಿಮ್ ಕ್ಲಾಸ್ಗೆ ಅಲ್ವಾ ಮೊನ್ನೆ ಅದೇನೋ ಡಿಸ್ಕಸ್ ಮಾಡುವಾಗ? ಸೊ ಸೇಮ್ ಥಿಂಗ್, ರೈಟ್? ಇಲ್ಲಿ ಲಯನ್ ಮತ್ತು ಟೈಗರ್ ಇದೆಯಲ್ವಾ, ಲಯನ್ ಮತ್ತು ಟೈಗರ್ದು ಹ್ಯಾಬಿಟ್ಯಾಟ್ ಬೇರೆ ಇರುತ್ತೆ. ಸೊ ದಟ್ಸ್ ವೈ ಐ ಆಮ್ ಟೇಕಿಂಗ್ ದಿಸ್ ಎಕ್ಸಾಂಪಲ್.
ಸೊ ಲಯನ್ಸ್ ದೇ ಪ್ರಿಫರ್ ಟು ಲಿವ್ ಇನ್ ಓಪನ್ ಲ್ಯಾಂಡ್ ಬಿಕಾಸ್ ದೇ ಲಿವ್ ಇನ್ ಗ್ರೂಪ್ಸ್. ಸೊ ಲಯನ್ ಯಾವಾಗಲೂ ಗ್ರೂಪ್ನಲ್ಲಿ ಇರುತ್ತೆ, ಅಂದ್ರೆ ಹೈರಾರ್ಕಿ ಇರುತ್ತೆ ಅಲ್ಲಿ, ಒಂದು ಸೋಷಿಯಲ್ ಗ್ರೂಪ್ ಅದು. ಸೊ ಒಂದು ಡಾಮಿನೆಂಟ್ ಮೇಲ್ ಇರುತ್ತೆ, ಆಮೇಲೆ ಒಂದಿಷ್ಟು ಫೀಮೇಲ್ ಇರ್ತವೆ, ಅದ್ರ ಜೊತೆಗೆ ಯಂಗ್ಸ್ ಇರ್ತವೆ. ಅಂದ್ರೆ ಯಂಗ್ ಮೇಲು ಇರ್ಬೋದು, ಫೀಮೇಲ್ ಇರ್ಬೋದು, ಅದಿನ್ನು ಚಾಲೆಂಜ್ ಮಾಡಲ್ಲ. ಡಾಮಿನೆಂಟ್ ಮೇಲ್ನ ಚಾಲೆಂಜ್ ಮಾಡೋರ್ಗು ಆ ಗ್ರೂಪ್ನಲ್ಲಿ ಇರುತ್ತೆ. ಯಾವತ್ತು ಅದು ಡಾಮಿನೆಂಟ್ ಮೇಲ್ನ ಚಾಲೆಂಜ್ ಮಾಡುತ್ತೋ ಅವತ್ತು ಆ ಗ್ರೂಪಿಂದ ಹೊರಗೆ ಹೋಗುತ್ತೆ ಅದು. ಸೊ ಈ ಗ್ರೂಪ್ ಹಂಟಿಂಗ್ ಇದು ಲಯನ್ ಏನಿದೆಯಲ್ಲ, ಗ್ರೂಪ್ ಟೋಟಲ್ ಆಗಿ ಒಂದು ಗ್ರೂಪ್ ಆಗಿ ಪ್ಲಾನ್ ಮಾಡಿ ಅಟ್ಯಾಕ್ ಮಾಡ್ತವೆ. ಹಾಗಾಗಿ ಅದು ಓಪನ್ ಲ್ಯಾಂಡ್ ನ ಪ್ರಿಫರ್ ಮಾಡ್ತವೆ, ಗ್ರಾಸ್ ಲ್ಯಾಂಡ್ ತರ. ಅದೇ ಟೈಗರ್ ಏನಿದೆಯಲ್ವಾ, ಆಕ್ಚುಲಿ ಈ ಪಿಕ್ಚರ್ ನಲ್ಲಿರೋ ಟೈಗರು ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದು ಗ್ರೂಪ್ ಅಲ್ಲ, ಇದೊಂದು ಫೀಮೇಲ್ ಟೈಗರು, ಅದ್ರ ಜೊತೆಗೆ ಅದ್ರ ಮರಿ ಇದಾವೆ. ಸೊ ಪೇರೆಂಟಲ್ ಕೇರ್ ಅಷ್ಟೇ. ಆ ಮರಿ ದೊಡ್ಡದಾದ್ಮೇಲೆ ಅವು ಎರಡನ್ನು ಹೊರಗಾಕಿ ಇದು ಒಂದೇ ಇರುತ್ತೆ. ಸೊ ಇಂಡಿಪೆಂಡೆಂಟ್ ಆಗಿ ಬದುಕುತ್ತೆ. ಸೊ ಟೈಗರ್ ಇಟ್ ಪ್ರಿಫರ್ಸ್ ಟು ಲಿವ್ ಸಿಂಗಲ್ ಅಂಡ್ ಇಟ್ ಹಂಟ್ಸ್ ಇನ್ ದಿ ಫಾರೆಸ್ಟ್, ರೈಟ್. ಸೊ ಇದು ಬದುಕೋ ಹ್ಯಾಬಿಟ್ಯಾಟ್ ಫಾರೆಸ್ಟ್. ಸೊ ಹಾಗಾಗಿ ಇದ್ರದ್ದು ಬಾಡಿ ಕಲರು, ಇದ್ರ ಬಿಹೇವಿಯರು, ಹಂಟಿಂಗ್ ಪ್ಯಾಟರ್ನು ಅವೆಲ್ಲ ಫಾರೆಸ್ಟ್ಗೆ ಅಡ್ಜಸ್ಟ್ ಆಗಿದ್ರೆ, ಲಯನ್ ಬಾಡಿ ಕಲರು ಆಮೇಲೆ ಹಂಟಿಂಗ್ ಪ್ಯಾಟರ್ನ್, ಸೊ ಆಲ್ ದೋಸ್ ಥಿಂಗ್ಸ್ ಆರ್ ಅಡ್ಜಸ್ಟೆಡ್ ಫಾರ್ ಓಪನ್ ಲ್ಯಾಂಡ್ ಆರ್ ಗ್ರಾಸ್ ಲ್ಯಾಂಡ್. ಸೊ ದಟ್ಸ್ ವೈ the adaptation is one of the important character for survival of the organism or species in general. So what is adaptation? Definitions ಬೇಕಾದಷ್ಟು ಹೇಳ್ತಾ ಹೋಗ್ಬೋದು, ಸುಮ್ಮನೆ ಒಂದೆರಡು ಮೂರು ಡೆಫಿನಿಷನ್ ಜನರಲ್ ಆಗಿ ಡಿಸ್ಕಸ್ ಮಾಡೋಣ. ಇನ್ ಬಯಾಲಜಿ ಅಂಡ್ ಇಕಾಲಜಿ, adaptation refers to the process of adjusting in behavior, physiology or structure to become more suited to an environment. ಸೊ ಹಾಗಾದ್ರೆ ಅಡಾಪ್ಟೇಷನ್ ಅಂದ್ರೆ ಏನ್ ಚೇಂಜ್ ಆಗಬೇಕು? ಬಿಹೇವಿಯರ್ ಚೇಂಜ್ ಆಗುತ್ತೆ, ಫಿಸಿಯಾಲಜಿನೂ ಚೇಂಜ್ ಆಗುತ್ತೆ, ಅಂದ್ರೆ ಬಾಡಿ ಒಳಗಡೆ ಏನು ಬಯಲಾಜಿಕಲ್ ರಿಯಾಕ್ಷನ್ಸ್, ಬಯಲಾಜಿಕಲ್ ಆಕ್ಟಿವಿಟಿ ಆಗುತ್ತಲ್ಲ ಅದು ಚೇಂಜ್ ಆಗುತ್ತೆ. ಫಿಸಿಯಾಲಜಿ ಲೈಕ್ ಡೈಜೆಷನ್, ರೆಸ್ಪಿರೇಷನ್, excretion, like that. So the change occurs in physiological aspect also, and structure. So body the total anatomical structure ಇದೆಯಲ್ಲ ಅಲ್ಲೂ ಚೇಂಜ್ ಆಗುತ್ತೆ. And these changes happen in such a way that the animal becomes more suited, right? So more adjustable to the environment, respective environment. So that is one definition. And second, ಇನ್ನೊಂದು ಡೆಫಿನಿಷನ್ ಹೇಳೋದಾದ್ರೆ, ಇಟ್ ಮೇ ಆಲ್ಸೋ ಬಿ ಡಿಫೈನ್ಡ್ ಆಸ್ ದ ಸ್ಟೇಟ್ ರೀಚ್ಡ್ ಬೈ ದ ಬಯಾಲಜಿಕಲ್ ಪಾಪ್ಯುಲೇಷನ್ ಅಂಡರ್ ಗೋಯಿಂಗ್ ಅಡ್ಜಸ್ಟ್ಮೆಂಟ್ ಆರ್ ಚೇಂಜಸ್. ಸೊ ಇದು ಇನ್ನೊಂದು ತರ ನೋಡೋದು, ಅಂದ್ರೆ ಸೇಮ್ ಆಸ್ಪೆಕ್ಟ್ ನ ಇನ್ನೊಂದು ಆಂಗಲ್ ಇಂದ ನೋಡೋದು. ಏನಪ್ಪಾ ಅಂದ್ರೆ, ಒಂದು ಎನ್ವಿರಾನ್ಮೆಂಟ್ ನಲ್ಲಿ ಒಂದು ಪಾಪ್ಯುಲೇಷನ್ ಇದೆ ಅಂತ ಅನ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಫಾರೆಸ್ಟ್ ನಲ್ಲಿ ಒಂದು ಟೈಗರ್ ಪಾಪ್ಯುಲೇಷನ್ ಇದೆ. ಸೊ ಆ ಟೈಗರ್ ಪಾಪ್ಯುಲೇಷನ್ ಓವರ್ ಆಲ್ ನೀವು ಬಿಹೇವಿಯರು, ಫಿಸಿಯಾಲಜಿ, ಸ್ಟ್ರಕ್ಚರ್ ನ ನೋಡಿದಾಗ ನಿಮ್ಗೇನ್ ಕಾಣುತ್ತಲ್ವಾ ಅದನ್ನ ನೀವು ಅಡಾಪ್ಟೇಷನ್ ಅಂತ ಕರಿಬಹುದು. ಅದು ಯಾಕೆ ಆ ರೀತಿ ಬಿಹೇವಿಯರು, ಫಿಸಿಯಾಲಜಿ, ಸ್ಟ್ರಕ್ಚರು ಅದು ಅಚೀವ್ ಮಾಡಿರುತ್ತಂದ್ರ ಅದ್ರ ಎನ್ವಿರಾನ್ಮೆಂಟ್ ಜೊತೆಗೆ ಕಂಟಿನ್ಯೂಸ್ ಆಗಿ ಅಡ್ಜಸ್ಟ್ ಆಗ್ತಾ ಆಗ್ತಾ ಆ ರೀತಿ ರೀಚ್ ಆಗಿರುತ್ತೆ ಅಂತ ಹೇಳ್ತೀವಿ. ಸೊ ಸೇಮ್ ಡೆಫಿನೇಷನ್ ಇನ್ನೊಂದು ಆಂಗಲ್ ಇಂದ ಹೇಳ್ದಂಗೆ ಅಷ್ಟೇ. ಇಟ್ ಮೇ ಆಲ್ಸೋ ಪರ್ಟೈನ್ ಟು ದ ಟ್ರೇಟ್ ದಟ್ ಮೇಡ್ ದ ಸ್ಪೀಸೀಸ್ ಅ ಬೆಟರ್ ಫಿಟ್ ಫಾರ್ ದಿ ಎನ್ವಿರಾನ್ಮೆಂಟ್. ಸೊ ಅ ಟ್ರೇಟ್ ಅಂದ್ರೆ ಕ್ಯಾರೆಕ್ಟರ್, ಅಂದ್ರೆ ಒಂದು ಎನಿಮಲ್ ನಲ್ಲಿ, ಒಂದು ಎನ್ವಿರಾನ್ಮೆಂಟ್ ನಲ್ಲಿ, ಒಂದು ಹ್ಯಾಬಿಟ್ಯಾಟ್ ನಲ್ಲಿ ಬದುಕೋದಕ್ಕೆ ಒಂದು ಹೊಸ ಕ್ಯಾರೆಕ್ಟರು ಅಥವಾ ಏನಾದ್ರೂ ಮಾಡಿಫೈಡ್ ಕ್ಯಾರೆಕ್ಟರ್ ಡೆವಲಪ್ ಆದ್ರೆ ಅದನ್ನ ನಾವು ಅಡಾಪ್ಟಿವ್ ಟ್ರೇಟ್ ಅಂತ ಹೇಳ್ತೇವೆ. ಸೊ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಸೊ ವಿ ಕಾಲ್ ಇಟ್ ಆಸ್ adaptive trait, right? Now so as I already told you, the adaptation may be structural, physiological or behavioral. ಅಂದ್ರೆ ಒಂದು ಎನ್ವಿರಾನ್ಮೆಂಟ್ಗೆ ಒಂದು ಎನಿಮಲ್ದು ಸ್ಟ್ರಕ್ಚರೇ ಚೇಂಜ್ ಆಗುತ್ತೆ, ಆಮೇಲೆ ಅದರದ್ದು ಬಯೋಲಾಜಿಕಲ್ ಆಕ್ಟಿವಿಟಿ ಏನಿದಾವಲ್ಲ, ಫಿಸಿಯೋಲಾಜಿಕಲ್ ಆಕ್ಟಿವಿಟೀಸ್ ಲೈಕ್ ಡೈಜೆಷನ್, ರೆಸ್ಪಿರೇಷನ್, ಎಕ್ಸ್ಕ್ರೀಷನ್, ರಿಪ್ರೊಡಕ್ಷನ್ ಎಟ್ಸೆಟ್ರಾ, ದೇ ಆಲ್ಸೋ ಚೇಂಜ್ ಅಕಾರ್ಡಿಂಗ್ ಟು ದಿ ಹ್ಯಾಬಿಟ್ಯಾಟ್. And behavior, animal changes its behavior according to the environmental condition of the existing habitat. So these are the adaptations. So adaptation ಯಾವ್ಯಾವ್ದ್ರಲ್ಲಿ ಆಗುತ್ತೆ ಅಂತ ಹೇಳ್ತಿದ್ದೀನಿ ನಾನು, ಸ್ಟ್ರಕ್ಚರ್ ನಲ್ಲಿ, ಫಿಸಿಯಾಲಜಿ ನಲ್ಲಿ, ಬಿಹೇವಿಯರ್ ನಲ್ಲಿ. ಒನ್ ಬ್ಯೂಟಿಫುಲ್ ಎಕ್ಸಾಂಪಲ್ ಐ ವಿಲ್ ಟೇಕ್ ಫ್ರಾಮ್ ಫಾಕ್ಸ್. ಸೊ ಫಾಕ್ಸ್ ಅಂದ್ರೆ ನರಿ, ಗೊತ್ತಲ್ವಾ ನಿಮ್ಗೆ? ವೂಲ್ಫ್ ಅಂದ್ರೆ ತೋಳ. ಇಲ್ಲಿ ನಾನು ತಗೊಂಡಿರೋದು ಫಾಕ್ಸ್. ಇದು ನಿಮ್ಗೆಲ್ರಿಗೂ ಪರಿಚಯ ಇದೆ. ಫಾಕ್ಸ್ ಏನಿದೆ ಅದೊಂದು ಕಾಮನ್ ಎನಿಮಲ್, ರೈಟ್? ಸೊ ಫಾಕ್ಸ್ ಈಸ್ ಅ ಕಾಮನ್ ಎನಿಮಲ್ ವಿಚ್ ಇಸ್ ಫೌಂಡ್ ಇನ್ ಮೆನಿ, ಆಲ್ಮೋಸ್ಟ್ ಆಲ್ ಪಾರ್ಟ್ಸ್ ಆಫ್ ದಿ ವರ್ಲ್ಡ್. ಅಂಡ್ ಹಿಯರ್ ಐ ಹ್ಯಾವ್ ಟೇಕನ್ ಎಕ್ಸಾಂಪಲ್ ಆಫ್ ಡೆಸರ್ಟ್ ಫಾಕ್ಸ್ ಅಂಡ್ ಸ್ನೋ ಫಾಕ್ಸ್, ರೈಟ್? ಸೊ ನರಿನಲ್ಲಿ ಒಂದು
ಡೆಸರ್ಟ್ ಅದ್ ಮಳ್ಳಿ ಈಗ ಸಿಮ್ ಮಾಡಿದ್ದು. ಓ ಮೈಕ್ ಆಫ್ ಮಾಡಿ ಯಾರದು? ಶ್ರೇಯಾ. ಓಕೆ, ಫೈನ್. ಸೊ ಡೆಸರ್ಟ್ ಫಾಕ್ಸ್ ಆ್ಯಂಡ್ ಸ್ನೋ ಫಾಕ್ಸ್. ಇಲ್ಲಿ ಡೆಸರ್ಟ್ ಫಾಕ್ಸ್ ಏನಿದೆಯಲ್ವಾ, ಹೆಸರು ಹೇಳುತ್ತೆ ಡೆಸರ್ಟ್ಗೆ ಅಡ್ಜಸ್ಟ್ ಆಗಿರೋದು. ಇದು ಸ್ನೋ ಅಂದರೆ ಆರ್ಕ್ಟಿಕ್ ಫಾಕ್ಸ್ ಅಂತ ಹೇಳ್ತೀವಿ, ಆರ್ಕ್ಟಿಕ್ ರೀಜನಲ್ಲಿ ಬರುತ್ತೆ. ಇವೆರಡು ಒಂದೇ ಗ್ರೂಪ್ ಎನಿಮಲ್, ಎರಡು ಫಾಕ್ಸ್, ರೈಟ್. ಒಂದು ಡೆಸರ್ಟ್ ಕಂಡೀಷನ್. ಡೆಸರ್ಟ್ನಲ್ಲಿ ಕಂಡೀಷನ್ ಹೆಂಗಿರುತ್ತೆ? ಸಿಕ್ಕಾಬಟ್ಟೆ ಹಾಟ್ ಕ್ಲೈಮೆಟಿಕ್ ಕಂಡೀಷನ್ ಇರುತ್ತೆ, ನೀರಿರಲ್ಲ, ಟೆಂಪ್ರೇಚರ್ ಬಹಳ ಹೈ ಇರುತ್ತೆ. ಓಕೆ, ಡೇ ಟೈಮು ಹಾಟ್ ಇರುತ್ತೆ, ನೈಟು ಬಹಳ ಕೂಲ್ ಇರುತ್ತೆ. ಇದು ಡೆಸರ್ಟ್ ಕಂಡೀಷನ್ನು. ಆಮೇಲೆ ತಿನ್ನೋದಕ್ಕೆ ಈಸಿಯಾಗಿ ಫುಡ್ ಸಿಗಲ್ಲ ಅಲ್ಲಿ. ಅದೇ ಆರ್ಕ್ಟಿಕ್ ಬಂದಾಗ, ಆರ್ಕ್ಟಿಕ್ನಲ್ಲಿ ಏನು ರಿವರ್ಸ್ ಕಂಡೀಷನ್ನು, ಟೆಂಪ್ರೇಚರ್ ಈಸ್ ವೆರಿ ವೆರಿ ಲೋ, ಆಮೇಲೆ ಐಸ್ ಇರುತ್ತೆ ಯಾವಾಗಲೂ. ಸೊ ಟೆಂಪ್ರೇಚರ್ ಲೋ ಇರುತ್ತೆ, ಐಸ್ ಇರುತ್ತೆ, ಆಮೇಲೆ ಅಫ್ಕೋರ್ಸ್ ಫುಡ್ ಸ್ಕೇರ್ಸಿಟಿ ಅಲ್ಲೂ ಇರುತ್ತೆ. ಏನು ಸ್ನೋ ಬೀಳೋ ಏರಿಯಾದಲ್ಲಿ ಫುಡ್ ಕಡಿಮೆ ಇರುತ್ತೆ. ಸೊ ದೇ ಲಿವ್ ಇನ್ ಟೂ ಡಿಫ್ರೆಂಟ್ ಕಂಡೀಷನ್ಸ್ and therefore you can see the adaptation. Can anybody tell me one major difference between these two pictures? ಈ ಎರಡು ಪಿಕ್ಚರ್ನಲ್ಲಿ ಎರಡು ಫಾಕ್ಸು, ಒಂದು ಸ್ಟ್ರಕ್ಚರು ಬಹಳ ಡಿಫ್ರೆಂಟ್ ಇದೆ. ಯಾವುದು? ಕ್ಯಾನ್ ಎನಿಬಡಿ ಗೆಸ್? ಇಯರ್. ಸೊ ಇಯರ್ ಅಬ್ಸರ್ವ್ ಮಾಡಿ, ಡೆಸರ್ಟ್ನಲ್ಲಿ ಬದುಕ್ತಾ ಇರುವಂಥ ಅನಿಮಲ್ದು ಇಯರ್ ಏನಿದೆಯಲ್ವಾ, ಅದು ಬಹಳ ದೊಡ್ಡದಿದೆ. ಆಮೇಲೆ ಈ ಇದರಲ್ಲಿ ಯಾವುದು ಸ್ನೋನಲ್ಲಿ ಬದುಕ್ತಾ ಇರುವಂಥ ಎನಿಮಲ್ದು ಇಯರು ಚಿಕ್ಕದಾಗಿದೆ. ನಾನು ಹಿಂದಿನ ಕ್ಲಾಸ್ನಲ್ಲಿ ನಿಮಗೆ ಹೇಳಿದ್ದೆ ಆಲ್ರೆಡಿ, ಎಲಿಫೆಂಟ್ದೇನೋ ಎಕ್ಸಾಂಪಲ್ ಕೊಟ್ಟೆ ನೋಡಿ, ಐಸೋಲೇಷನ್ ಹೇಳುವಾಗ ಆಫ್ರಿಕನ್ ಎಲಿಫೆಂಟು ಏಷ್ಯನ್ ಎಲಿಫೆಂಟ್ ಎಕ್ಸಾಂಪಲ್ ಕೊಟ್ಟಿದ್ನಲ್ವಾ, ಸೇಮ್ ರೀಸನ್ನು. ಇಲ್ಲಿ ಡೆಸರ್ಟ್ನಲ್ಲಿ ಏನಾಗುತ್ತೆ ಅಂದ್ರೆ, ಆ ಎನಿಮಲ್ಗೆ ಹೀಟ್ ಜಾಸ್ತಿ ಲಾಸ್ ಮಾಡ್ಕೋಬೇಕದು, ಬಿಕಾಸ್ ಟೆಂಪ್ರೇಚರ್ ಈಸ್ ವೆರಿ ಹೈ ಆ್ಯಂಡ್ ಇಟ್ ವಾಂಟ್ಸ್ ಟು ಲೂಸ್ ಮೋರ್ ಅಮೌಂಟ್ ಆಫ್ ಹೀಟ್. ಟು ಲೂಸ್ ಮೋರ್ ಅಮೌಂಟ್ ಆಫ್ ಹೀಟ್ the ear becomes enlarged, right? So ಇದು ಒಂದು ಪ್ರಿನ್ಸಿಪಲ್, ಇದು ನಮ್ಮ ಎಕಾಲಜಿನಲ್ಲಿ ಒಂದು ಪ್ರಿನ್ಸಿಪಲ್ ಬರುತ್ತೆ. ಏನು? ಹಾಟ್ ಕ್ಲೈಮೆಟಿಕ್ ಕಂಡೀಷನಲ್ಲಿ ಬದುಕುವಂಥ ಎನಿಮಲ್ಸ್ ಕಿವಿ ಯಾವಾಗಲೂ ದೊಡ್ಡದಿರುತ್ತವೆ. ಕೋಲ್ಡ್ ಕ್ಲೈಮೇಟ್ನಲ್ಲಿ ಬದುಕುವಂಥ ಎನಿಮಲ್ದು ಕಿವಿ ಚಿಕ್ಕದಾಗಿ ಬಿಡುತ್ತೆ, ಅಂದ್ರೆ ಒಂದೇ ಸ್ಪೀಸೀಸು. ಸೊ ಕಿವಿ ಚಿಕ್ಕದಾಗಿರೋದು, ಕಿವಿ ಅಗಲ ಆಗಿರೋದು ಏನಿದೆಯಲ್ಲ, ಈ ಥರ ಅಡಾಪ್ಟೇಷನ್ ಇದು ನೋಡಿ. ಅದು ಕಿವಿ ಅಗಲ ಮಾಡಿಕೊಂಡು ಡೆಸರ್ಟ್ಗೆ ಅಡಾಪ್ಟ್ ಆಗಿದೆ. ಇದು ಕಿವಿ ನ್ಯಾರೋ ಮಾಡಿದೆ, ಯಾಕೆಂದ್ರೆ ಇದು ಆಲ್ಮೋಸ್ಟ್ ಇದು ಬದುಕ್ತಾ ಇರೋದೇ ಕೋಲ್ಡ್ ಕ್ಲೈಮೆಟಿಕ್ ಕಂಡೀಷನ್ ಅಲ್ಲಿ. ಯಾವುದು? ಸ್ನೋ ಫಾಕ್ಸು. ಸೊ ಇಟ್ ಡೋಂಟ್ ವಾಂಟ್ ಟು ಲೂಸ್ ಬಾಡಿ ಹೀಟ್. ಇರೋ ಬಾಡಿನಲ್ಲಿರೋ ಹೀಟ್ನ ಕಳ್ಕೊಂಡ್ರೆ ಮತ್ತೆ ಜನರೇಟ್ ಮಾಡಬೇಕಾಗತ್ತೆ. ಸೊ ಇಟ್ ಡೋಂಟ್ ವಾಂಟ್ ಟು ಲೂಸ್ ಬಾಡಿ ಹೀಟ್. ಓಕೆ, ಸೊ ದೇರ್ ಫೋರ್ ದೀಸ್ ಆರ್ ದ ಟೂ ಇಂಪಾರ್ಟೆಂಟ್ ಅಡಾಪ್ಟೇಷನ್ಸ್, ಟೂ ಇಂಪಾರ್ಟೆಂಟ್ ಎನಿಮಲ್ಸ್ ವಿಚ್ ಶೋ ಸ್ಟ್ರಕ್ಚರಲ್. ಫಿಸಿಯೋಲಾಜಿಕಲ್ಲು ಇದೆ ಬೇಕಾದಷ್ಟು. ಇದ್ರದ್ದು ಎಕ್ಸ್ಕ್ರಿಟರಿ ಬಿಹೇವಿಯರ್ ಬೇರೆ, ಇದ್ರ ಎಕ್ಸ್ಕ್ರಿಟರಿ ಬಿಹೇವಿಯರ್ ಬೇರೆ, ಈ ಥರ. ಆಮೇಲೆ ರೆಸ್ಪಿರೇಷನ್ ಬಿಹೇವಿಯರ್ ಚೇಂಜ್ ಆಗುತ್ತೆ. ಫಿಸಿಯೋಲಾಜಿಕಲ್, ದೇರ್ ಇಸ್ ಒನ್ ಬ್ಯೂಟಿಫುಲ್ ಎಕ್ಸಾಂಪಲ್, ನೀವು ಎನಿಮಲ್ ಫಿಸಿಯಾಲಜಿನಲ್ಲಿ ಬರುತ್ತದೋ, ಇದ್ರದ್ದು ಲೆಗ್ನಲ್ಲಿರೋ ಬ್ಲಡ್ ವೆಸಲ್ಸ್ ಇದೆಯಲ್ಲ, ಅದರ ಅರೇಂಜ್ಮೆಂಟ್ನಲ್ಲಿ ಚೇಂಜ್ ಆಗಿರುತ್ತೆ. ಸೊ ಲೈಕ್ ದಿಸ್ ವಿ ಫೈಂಡ್ ಮೆನಿ ಫಿಸಿಯೋಲಾಜಿಕಲ್. ಬಿಹೇವಿಯರಲ್ಲಿ, ಇಲ್ಲಿ ಬಿಹೇವಿಯರಲ್ ಅಂದ್ರೇನು, ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಈ ಡೆಸರ್ಟ್ ಫಾಕ್ಸ್ ಇದೆಯಲ್ವಾ, ಇದು ಡೇ ಟೈಮ್ನಲ್ಲಿ ಮರಳನ್ನ ಬರೋ ಮಾಡಿಕೊಂಡು ಸಾಧ್ಯವಾದಷ್ಟು ನೆರಳಿಗೆ ಹೋಗಿ ಬರೋನಲ್ಲಿ ಇರೋದಕ್ಕೆ ಟ್ರೈ ಮಾಡುತ್ತೆ, ಯಾಕೆಂದರೆ ಬಿಸಿಲು ಅವಾಯ್ಡ್ ಮಾಡೋದಕ್ಕೆ. ಆದರೆ ಈ ಸ್ನೋ ಫಾಕ್ಸ್ ಇದೆಯಲ್ವಾ, ಇದು ಸಾಧ್ಯವಾದಷ್ಟು ಸನ್ಲೈಟ್ಗೆ ಎಕ್ಸ್ಪೋಸ್ ಆಗೋದಕ್ಕೆ ಟ್ರೈ ಮಾಡುತ್ತೆ. ಯಾಕೆ ಹೇಳಿ? ಇದು ಕ್ಲೈಮ್ಯಾಟಿಕ್ ಕಂಡೀಷನ್ ಕೋಲ್ಡ್ ಇದೆ, ಸೊ ಸನ್ಲೈಟ್ ಎಷ್ಟು ಸಿಕ್ಕರೂ ಒಳ್ಳೆಯದು. ಇದು ಹಾಟ್ ಕ್ಲೈಮ್ಯಾಟಿಕ್ ಕಂಡೀಷನ್ನು, ಸನ್ಲೈಟ್ನ ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಅದು ಒಂದು ಬಿಹೇವಿಯರ್ ನಾನು ಹೇಳಿದ್ದು, ರೈಟ್? ಸೊ ಇಟ್ ವಾಂಟ್ಸ್ ಟು ಅವಾಯ್ಡ್ ಸನ್, ವೆರಾಸ್ ಇಟ್ ವಾಂಟ್ಸ್ ಟು get exposed to the sun because they live in different climatic conditions. So behavior change ಆಗಿಬಿಡ್ತು. ಈ ಥರ ಬಿಹೇವಿಯರಲ್ ಅಡಾಪ್ಟೇಷನ್ ಅಂತ ಹೇಳ್ತೀವಿ ನಾವು, ರೈಟ್? ನಾವು ಅಷ್ಟೇ ಅಲ್ವಾ, ಚಳಿಗಾಲದಲ್ಲಿ ಬಿಸಿಲು ಕಾಯಿಸೋದು ಅಂತ ಹೇಳ್ತೀವಲ್ಲ, ಸನ್ಲೈಟ್ ಇತ್ತು ಅಂದೂರ ಆರಾಮಾಗಿ ಹೋಗಿ ಬಿಸಿಲಿನಲ್ಲಿ ನಿಲ್ತೀವಿ, ಯಾಕೆಂದರೆ ಅವಾಗ ಅದು ಕಂಫರ್ಟೇಬಲ್ ಅನ್ಸುತ್ತೆ. ಅದೇ ಬೇಸಿಗೆ ಇತ್ತು ಅಂದ್ರೆ ಸಾಧ್ಯವಾದಷ್ಟು ಶೇಡ್ ಹುಡುಕ್ತೀವಿ ನಾವು. ವಿ ವಾಂಟ್ ಟು ಗೋ ಆ್ಯಂಡ್ ಸ್ಟ್ಯಾಂಡ್ ಆರ್ ಸಿಟ್ ಇನ್ ದಿ ಶೇಡಿ ಏರಿಯಾಸ್ ಬಿಕಾಸ್ ವಿ ಡೋಂಟ್ ವಾಂಟ್ ಟು ಗೆಟ್ ಎಕ್ಸ್ಪೋಸ್ ಟು ದಿ ಸನ್ಲೈಟ್ ವಿಚ್ ಇಸ್ ಸ್ಕಾರ್ಚಿಂಗ್. ಸೊ ಈ ಥರ ಎನ್ವಿರಾನ್ಮೆಂಟಲ್ ಕಂಡೀಷನ್ ತಕ್ಕಂಗೆ ಬಿಹೇವಿಯರು ಚೇಂಜ್ ಆಗುತ್ತೆ. ಸೊ ವಿ ಕಾಲ್ ಇಟ್ ಆಸ್ ಬಿಹೇವಿಯರಲ್ ಅಡಾಪ್ಟೇಷನ್ಸ್, ರೈಟ್? ಓಕೆ, ಸೊ ದ್ಯಾಟ್ಸ್ ಅಬೌಟ್ ದಿ introduction to adaptations. Now let us study some adaptation types. So first one we are going to study is aquatic adaptation. So the name itself tells you aquatic adaptation means
adaptation of the animals which live in water, right? The animals which live in water, they show aquatic adaptation. And in aquatic adaptation, we find two types. One is primary aquatic adaptation and another one is secondary aquatic adaptation. ಸೊ ಪ್ರೈಮರಿಗೂ ಸೆಕೆಂಡರಿಗೂ ವ್ಯತ್ಯಾಸ ಏನು ಅಂದ್ರೆ, ಪ್ರೈಮರಿ ಅಂದ್ರೆ ಯಾವಾಗಲೂ ನೀರಿನಲ್ಲೇ ಇರ್ತವೆ, ನೀರನ್ನ ಬಿಟ್ಟು ಹೊರಗಡೆ ಬರೋಕ್ಕಾಗಲ್ಲ. ಲೈಕ್ ಫಿಶ್, ಸೊ ಬೋನಿ ಫಿಶು, ಕಾರ್ಟಿಲೇಜ್ ಫಿಶ್ ಇವೆಲ್ಲ ಏನಿದೆಯಲ್ಲ, ದೇ ಆರ್ ಪ್ರೈಮರಿ ಅಕ್ವಾಟಿಕ್ ಅನಿಮಲ್ಸ್. ಅಂದ್ರೆ ದೇ ಕೆನಾಟ್ ಲಿವ್ ಔಟ್ಸೈಡ್ ದಿ ವಾಟರ್ ಆ್ಯಂಡ್ ದೇ ಆರ್ ಕಂಪಲ್ಸರಿಲಿ ವಾಟರ್ ಬ್ರೀದಿಂಗ್ ಅನಿಮಲ್ಸ್. ನೀರಿನಲ್ಲೇ ರೆಸ್ಪಿರೇಷನ್ ಆಗುತ್ತೆ, ನೀರಿನಿಂದ ಹೊರಗಡೆ ತೆಗೆದ್ರೆ ಸತ್ತೋಗ್ಬಿಡುತ್ತವೆ. ಸೊ ಆ ಥರ ಅನಿಮಲ್ನ ನಾವು ಪ್ರೈಮರಿ ಅಕ್ವಾಟಿಕ್ ಅನಿಮಲ್ಸ್ ಅಂತ ಹೇಳ್ತೀವಿ. ಅಂದರೆ ಆ ಅಡಾಪ್ಟೇಷನ್ ಪ್ರೈಮರಿ ಅಕ್ವಾಟಿಕ್ ಅಡಾಪ್ಟೇಷನ್. ಸೆಕೆಂಡರಿ ಅಂತ ಇನ್ನೊಂದು ಬರುತ್ತೆ, ನೆಕ್ಸ್ಟ್ ಸ್ಲೈಡ್ನಲ್ಲಿ ಹೇಳ್ತೀನಿ. ಸೆಕೆಂಡರಿ ಅಕ್ವಾಟಿಕ್ ಅಡಾಪ್ಟೇಷನ್ ಅಂದ್ರೆ ದೇ ಮೇನ್ಲಿ ಲಿವ್ ಇನ್ ವಾಟರ್, ಬಟ್ ದೇ ಕ್ಯಾನ್ ಕಮ್ ಔಟ್ ಆಫ್ ದ ವಾಟರ್ ಆ್ಯಂಡ್ ದೇ ವಿಲ್ ಕಮ್ ಔಟ್ ಆಫ್ ದ ವಾಟರ್ ಫಾರ್ ಸಮ್ ಪರ್ಪೋಸ್, ಲೈಕ್ ಟರ್ಟಲ್ ಆ್ಯಂಡ್ ಟಾರ್ಟೈಸ್, ರೈಟ್? ಸೊ ಟರ್ಟಲ್ಸು, ಟಾರ್ಟೈಸು ಅವನ್ನೆಲ್ಲ ಅಬ್ಸರ್ವ್ ಮಾಡಿ ಮ್ಯಾಕ್ಸಿಮಮ್ ಟೈಮು ನೀರಿನಲ್ಲಿ ಬದುಕ್ತವೆ. ಆದರೆ ಏರ್ ಬ್ರೀದಿಂಗ್ ಎನಿಮಲ್ ಅದು, ಯಾಕಂದ್ರೆ ಅದು ರೆಪ್ಟೈಲ್. ಅದು ಇದು ಫಿಶು, ಅದು ರೆಪ್ಟೈಲು, ರೈಟ್? ಸೊ ಟರ್ಟಲ್ಸ್ ಆ್ಯಂಡ್ ಟಾರ್ಟೈಸ್, ದೇ ಆರ್ ರೆಪ್ಟೈಲ್ಸ್ ಆ್ಯಂಡ್ ದೇ ಆರ್ ಕಂಪಲ್ಸರಿಲಿ ಏರ್ ಬ್ರೀದಿಂಗ್. ಇವನ್ ಸ್ನೇಕ್ಸ್ ವಿಚ್ ಲಿವ್ ಇನ್ ದ ವಾಟರ್, ದೇ ಆರ್ ಏರ್ ಬ್ರೀದಿಂಗ್, ಕಂಪಲ್ಸರಿಲಿ ಏರ್ ಬ್ರೀದಿಂಗ್. ಸೊ ನೀರಿನಿಂದ ಹೊರಗಡೆ ಬಂದ್ರೆ ಸಾಯಲ್ಲ ಅವು. ದೇ ಆರ್ ನಾಟ್ ಗೋಯಿಂಗ್ ಟು ಡೈ ಇಫ್ ದೇ ಕಮ್ ಔಟ್ ಆಫ್ ದ ವಾಟರ್. ಎಸ್ಪೆಷಲಿ ಯು ನೋ ದಟ್ ಟರ್ಟಲ್ಸ್ ಆ್ಯಂಡ್ ಟಾರ್ಟೈಸ್, ದೇ ಕಮ್ ಟು ದ ಬೀಚ್ ಟು ಲೇ ದಿ ಎಗ್ಸ್. ಎಗ್ ಹಾಕೋದಕ್ಕೆ ಬೀಚ್ಗೆ ಬರಬೇಕು. ಸೊ ಅದನ್ನು ನಾವು ಸೆಕೆಂಡರಿ ಅಕ್ವಾಟಿಕ್ ಅಡಾಪ್ಟೇಷನ್ ಅಂತ ಹೇಳ್ತೀವಿ, ರೈಟ್? ಸೊ ಫಸ್ಟ್ ಲೆಟ್ ಅಸ್ ಸಿ ದಿ ಪ್ರೈಮರಿ ಅಕ್ವಾಟಿಕ್ ಅಡಾಪ್ಟೇಷನ್. ಸೊ ಎಕ್ಸಾಂಪಲ್ ಶಾರ್ಕ್ ಇದೆ ಸಿಲೆಬಸ್ನಲ್ಲಿ. ಸೊ ಐ ಆಮ್ ಗೋಯಿಂಗ್ ಟು ಟೇಕ್ ಶಾರ್ಕ್ ಆಸ್ ಎನ್ ಎಕ್ಸಾಂಪಲ್ which shows best primary aquatic adaptation. So very simple, what is aquatic adaptation? The adaptations which help the animal to live and survive in aquatic environment like river, ocean, whatever it is. So this shark, it lives permanently in water, and main structural adaptation is streamlined body. So ಬರೀ ಶಾರ್ಕ್ ಅಂತಲ್ಲ, ಎಲ್ಲ ಫಿಶ್ದು ಬಾಡಿ ಸ್ಟ್ರೀಮ್ಲೈನ್ಡ್ ಇರುತ್ತೆ. ಯು ನೋ ವಾಟ್ ಈಸ್ ದ ಅಡ್ವಾಂಟೇಜ್ ಆಫ್ ಸ್ಟ್ರೀಮ್ಲೈನ್ಡ್ ಬಾಡಿ? ಇಟ್ ಹೆಲ್ಪ್ಸ್ ಇನ್ ಸ್ವಿಮ್ಮಿಂಗ್. ಸೊ ನೀರಿನಲ್ಲಿ ಸ್ವಿಮ್ ಮಾಡುವಾಗ ವಾಟರ್ ಜೊತೆಗೆ ಫ್ರಿಕ್ಷನ್ ಕಡಿಮೆ ಮಾಡುತ್ತೆ. ಸೊ ಇಟ್ ರೆಡ್ಯೂಸಸ್ ಫ್ರಿಕ್ಷನ್ ವಿತ್ ವಾಟರ್ ಆ್ಯಂಡ್ ಇಟ್ ಕ್ಯಾನ್ ಈಸಿಲಿ ಸ್ವಿಮ್ ಇನ್ ದ ವಾಟರ್. ಸೊ ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಅಡಾಪ್ಟೇಷನ್. ಸೊ ಸ್ಟ್ರೀಮ್ಲೈನ್ಡ್ ಬಾಡಿ, ಅದಕ್ಕೆ ನೋಡಿ ನೀವು ನೀರಿನಲ್ಲಿ ನಾವು ತಗೊಂಡೋಗೋ ಬೋಟ್ ಇದೆಯಲ್ವಾ, ಬೋಟ್ನು ಸಹಿತ ನಾವು ಸ್ಟ್ರೀಮ್ಲೈನ್ಡ್ ಮಾಡ್ತೀವಿ. ಕರೆಕ್ಟ್ ಅಲ್ವಾ? ಬೋಟ್ ಯಾವತ್ತಾದರೂ ನಮ್ಮ KSRTC ಬಸ್ ಥರ ಇರುತ್ತಾ ಚೌಕಕ್ಕೆ? ಇಲ್ಲ, ಅದು ಪಾಯಿಂಟೆಡ್ ಇರುತ್ತೆ. ಮುಂದೆ ಪಾಯಿಂಟೆಡ್, ಹಿಂದೆನೂ ಪಾಯಿಂಟೆಡ್. ಒಂದೊಂದು ಸಾರಿ ಕೆಲವೊಂದಿಷ್ಟು ಬೋಟ್ಗಳು ಹಿಂದೆ ಪಾಯಿಂಟೆಡ್ ಇರಲಿಕ್ಕಿಲ್ಲ, ಬಟ್ ಫ್ರಂಟ್ ಅಂತೂ ಪಾಯಿಂಟೆಡ್ ಎಂಡ್ ಇರಲೇಬೇಕು, ಬಿಕಾಸ್ ಇಟ್ ಮಸ್ಟ್ ರೆಡ್ಯೂಸ್ ಫ್ರಿಕ್ಷನ್ ವಿತ್ ದಿ ವಾಟರ್. ದೆನ್ ಫಿನ್ಸ್. ಸೊ ಇಲ್ಲೇನಾಗಿದೆ, ಈ ಪೆಕ್ಟೋರಲ್ ಆ್ಯಂಡ್ ಪೆಲ್ವಿಕ್ ಫಿನ್ಸ್ ಅಂತ ಬರ್ತವೆ. ಸೊ ಯು ಆಲ್ರೆಡಿ ನೋ ದಿಸ್, ಯಾಕಂದ್ರೆ ನೀವು ಫಿಶ್ ಬಗ್ಗೆ ಸ್ಟಡಿ ಮಾಡಿದಿರ ಸೆಕೆಂಡ್ ಥರ್ಡ್ ಸೆಮಿಸ್ಟರ್ನಲ್ಲಿ. ಸೊ ದಿಸ್ ಆರ್ ದ ಪೆಕ್ಟೋರಲ್ ಫಿನ್ಸ್ ಆ್ಯಂಡ್ ಬಿಲೋ, behind you find pelvic fins. So paired fins help in swimming because they live in water. The mode of locomotion is nothing but swimming. So fins are the organs of locomotion, organs of swimming. So that is one important adaptation. So fins nalli paired fins ಬರ್ತವೆ, pectoral pelvic ಅಂತ ಹೇಳಿ. ಅನ್ಪೇರ್ಡ್ ಬರುತ್ತೆ. ಈಗ ಇಲ್ಲಿ ಡಾರ್ಸಲ್ ಇದೆ ನೋಡಿ, ಇದು ಮೇಲ್ಗಡೆ ಒಂದು ಡಾರ್ಸಲ್ಲು ಮತ್ತೆ ಡಾರ್ಸಲ್ ಇರ್ಬೋದು. ಅನ್ಪೇರ್ಡ್ ಇದು ಅಂದ್ರೆ ಒಂದೇ ಇರುತ್ತೆ, ಪೇರ್ಡ್ ಬರಲ್ಲ, ರೈಟ್? ಸೊ ಸಿಂಗಲ್ ಇರುತ್ತೆ ಸೆಂಟರ್ನಲ್ಲಿ. ಆಮೇಲೆ ಇಲ್ಲಿ ಕೆಳಗಡೆನೂ ವೆಂಟ್ರಲ್ ಬರ್ಬೋದು. ಸೊ ಇದು ಇನ್ನೊಂದು ಫಿನ್. ಆಮೇಲೆ ಕಾಡಲ್ ಫಿನ್ ಅಂತ ಹೇಳ್ತೀವಿ, ಟೇಲ್ನಲ್ಲಿ ಒಂದು ಫಿನ್ ಇರುತ್ತೆ. ಸೊ ಆಲ್ ಫಿಶ್ ದೇ ಹ್ಯಾವ್ ಟೇಲ್ ಫಿನ್ ವಿಚ್ ಇಸ್ ಕಾಮನ್ಲಿ ಕಾಲ್ಡ್ caudal fin, and the shape may be different in different fishes, but what is the function of caudal fin? That creates thrust during swimming. ಅಂದ್ರೆ ಒಂದು ಫಿಶ್ ಸ್ವಿಮ್ ಮಾಡುವಾಗ ಹಿಂದಕ್ಕೆ ವಾಟರ್ನ ಪುಷ್ ಮಾಡಿ ಮುಂದೆ ಮೂವ್ ಆಗೋದಕ್ಕೆ ಟೇಲ್ ಹೆಲ್ಪ್ ಆಗುತ್ತೆ. ನ್ಯೂಟನ್ಸ್ ಥರ್ಡ್ ಲಾ ಬರುತ್ತಲ್ಲ, ಅದನ್ನ ಯೂಸ್ ಮಾಡ್ಕೊಳ್ಳುತ್ತೆ. ಅದು ನೀರನ್ನ ಅದು ಎಷ್ಟು ಫೋರ್ಸ್ಫುಲ್ ಆಗಿ ಪುಷ್ ಮಾಡುತ್ತೋ ಅಷ್ಟೇ ಫೋರ್ಸ್ಫುಲ್ ಆಗಿ ಫಿಶ್ ಮುಂದಕ್ಕೆ ಮೂವ್ ಆಗುತ್ತೆ. ಸೊ ದಟ್ ಈಸ್ ಅನದರ್ ಅಡಾಪ್ಟೇಷನ್. ಸ್ಟ್ರೀಮ್ಲೈನ್ ಬಾಡಿ ಫಸ್ಟ್, ಪ್ರೆಸೆನ್ಸ್ ಆಫ್ ಫಿನ್ಸ್ ಈಸ್ ಸೆಕೆಂಡ್. ಥರ್ಡ್ ಏನಪ್ಪಾ ಅಂದ್ರೆ ಗಿಲ್ಸ್. You know, gills are respiratory structures of shark or fish in general.
Since they live in water, they must have a mechanism to extract oxygen from the water. ಸೊ ದ ರೆಸ್ಪಿರೇಷನ್ ಟೇಕ್ಸ್ ಪ್ಲೇಸ್ ಇನ್ ದಿ ವಾಟರ್. ಹಾಗಾದ್ರೆ ಗ್ಯಾಸಿಯಸ್ ಎಕ್ಸ್ಚೇಂಜ್ ಏನಿದೆಯಲ್ಲ ಅದು ವಾಟರ್ನಿಂದನೇ ಆಗಬೇಕು. ಸೊ ಅದಕ್ಕೆ ಗಿಲ್ಸ್ ಹೆಲ್ಪ್ ಮಾಡುತ್ತೆ. ಸೊ 5 ಪೇರ್ಸ್ ಆಫ್ ಗಿಲ್ಸ್ ಸ್ಲಿಟ್ಸ್ ಯು ಕ್ಯಾನ್ ಅಬ್ಸರ್ವ್ ಆನ್ ದಿ ಶಾರ್ಕ್. ಸೊ ಶಾರ್ಕ್ದು ಲ್ಯಾಟ್ರಲ್ ಸೈಡು ನಿಮಗೆ 5 ಗಿಲ್ ಸ್ಲಿಟ್ಸ್ ಕಾಣ್ತವೆ. ಸೊ 5 ಗಿಲ್ಸ್ ಇರ್ತವೆ. ಸೊ ಗಿಲ್ಸ್ ಆರ್ ದಿ ರೆಸ್ಪಿರೇಟರಿ ಸ್ಟ್ರಕ್ಚರ್ which help in aquatic respiration. So that is one more thing. And shark has another special type of sense organ called lateral line system, right? So lateral line system ಅಂತ ಹೇಳಿ ಇದನ್ನ ಸೆಕೆಂಡ್ ಸೆಮಿಸ್ಟರ್ ನಲ್ಲಿ ಸ್ಟಡಿ ಮಾಡಿದ್ರಿ ಅಂತ ಅನ್ಕೋತೀನಿ ನಾನು. ಕ್ಯಾನ್ ಎನಿಬಡಿ ಟೆಲ್ ಮಿ ವಾಟ್ ಈಸ್ ದ ಫಂಕ್ಷನ್ ಆಫ್ lateral line system in shark? ಏನಿರ್ಬೋದು ಇದ್ರ ಫಂಕ್ಷನ್? Yes, anybody listening? Yes, sir. ಫಂಕ್ಷನ್ ಸರ್ ಸೆನ್ಸ್ ಆರ್ಗನ್ಸ್ ಆಗಿ ಆಕ್ಟ್ ಮಾಡುತ್ತೆ ಅದು. ಅಂದ್ರೆ ಯಾವ ತರ ಸೆನ್ಸ್? ಈಗ ಸೆನ್ಸ್ ಅಂದ್ರೆ ಕೆಮಿಕಲ್ ಸೆನ್ಸ್ ಬರುತ್ತೆ, ಸೆನ್ಸ್ ಆಫ್ ಸೈಟ್ ಬರುತ್ತೆ, ಸೆನ್ಸ್ ಆಫ್ ಸೌಂಡ್ ಬರುತ್ತೆ. ಲ್ಯಾಟರಲ್ ಲೈನ್ ಸಿಸ್ಟಮ್ ಏನನ್ನ ಅದು ಏನೋ ಟೇಸ್ಟ್ ತರ ವರ್ಕ್ ಮಾಡುತ್ತೋ, ಏನೋ ಸ್ಮೆಲ್ ತರ ವರ್ಕ್ ಮಾಡುತ್ತೋ, ಅಥವಾ ಕಿವಿ ತರ ವರ್ಕ್ ಆಗುತ್ತೋ? ಕಿವಿ ಮತ್ತೆ ದಟ್ ಈಸ್ ಕರೆಕ್ಟ್, ರೈಟ್? ಸೊ ನಮಗೆ ಈಗ ಟೆರೆಸ್ಟ್ರಿಯಲ್ ಎನಿಮಲ್ಗೆ ಕಿವಿ ಇರುತ್ತೆ, ಅಂದ್ರೆ ಸೌಂಡ್ ಕೇಳಿಸುತ್ತೆ ನಮಗೆ, ಹೊರಗಡೆ ಎನಿಮಲ್ಲು ಅಥವಾ ಬೇರೆ ಓಡಾಡೋದು ಅದೆಲ್ಲ. ಈ ಅಕ್ವಾಟಿಕ್ ಎನ್ವಿರಾನ್ಮೆಂಟ್ನಲ್ಲಿ ಸೌಂಡ್ ನಿಮಗೆ ಗೊತ್ತು, ಅಷ್ಟು ಈಸಿಯಾಗಿ ಟ್ರಾವೆಲ್ ಆಗೋದು, ಅದನ್ನ ಸೆನ್ಸ್ ಮಾಡೋದು ಕಷ್ಟ. ಸೊ ಈ ಎನಿಮಲ್ನಲ್ಲಿ ಈ ಲ್ಯಾಟರಲ್ ಲೈನ್ ಸಿಸ್ಟಮ್ ಒಂಥರ ಕಿವಿ ತರ ವರ್ಕ್ ಆಗುತ್ತೆ. ಸೊ ಇಟ್ ಈಸ್ ದ ಒನ್ ವಿಚ್ ಕ್ಯಾನ್ ಐಡೆಂಟಿಫೈ ವೈಬ್ರೇಷನ್ಸ್ ಇನ್ ವಾಟರ್. ಅಂದ್ರೆ ನೀರಿನಲ್ಲಿ ವೈಬ್ರೇಷನ್ ಯಾವಾಗ ಆಗುತ್ತೆ, ಪಕ್ಕದಲ್ಲಿ ಬೇರೆ ಯಾವುದೋ ಒಂದು ಫಿಶು ಅಥವಾ ಯಾವುದೋ ಒಂದು ಇಂಜೂರ್ಡ್ ಎನಿಮಲ್ಲು ಮೂವ್ ಆದಾಗ ಅದರ ವೈಬ್ರೇಷನ್ನ ಇದು ಪಿಕ್ ಮಾಡುತ್ತೆ. ಓಕೆ, ಸೊ ಲ್ಯಾಟರಲ್ ಲೈನ್ ಸಿಸ್ಟಮ್ ಈಸ್ ವೆರಿ ವೆರಿ ಎಫಿಷಿಯಂಟ್ ಇನ್ ಶಾರ್ಕ್, and with the help of this lateral line system it can easily identify its prey. ಇದು ಪ್ರಿಡೇಟರ್ ಎನಿಮಲ್, ಇದು ಬೇರೆ ಫಿಶ್ನ ಅಟ್ಯಾಕ್ ಮಾಡಿ ತಿನ್ಬೇಕಲ್ವಾ, ಅದು ಎಲ್ಲಿದೆ ಅಂತ ಹೇಳಿ ಕಣ್ಣು ಕಾಣಲ್ಲ. ನಿಮ್ಗೆ ಗೊತ್ತು, ಕಣ್ಣಂದ್ರೆ ನೀರಿನಲ್ಲಿ ಬಹಳ ದೂರದವರೆಗೂ ಕಾಣಲ್ಲ, ರೈಟ್? ಈಗ ಟೈಗರು ಲಯನ್ಗಾದ್ರೆ ಬಹಳ ದೂರದವರೆಗೂ ಅದ್ರದ್ದು ಪ್ರೇ ಎನಿಮಲ್ ಕಾಣುತ್ತೆ. ಈ ಶಾರ್ಕ್ದ ಪ್ರಾಬ್ಲಮ್ ಏನು ಅಂದ್ರೆ ಸಮುದ್ರದ ನೀರಿನಲ್ಲಿ ಇರೋದ್ರಿಂದ ಅಲ್ಲಿ ಮೊದಲೇ ಬೆಳಕು ಕಡಿಮೆ, ಆಮೇಲೆ ನೀರಿನಲ್ಲಿ ಬಹಳ ದೂರದವರೆಗೂ ನೋಡೋಕ್ಕೂ ಆಗಲ್ಲ. ಸೊ ಇದು ತಾನು ಬೇಟೆ ಆಡಬೇಕಾಗಿರೋ ಫಿಶು ಎಲ್ಲಿದೆ ಅಂತೇಳಿ ಹೆಂಗೆ ಐಡೆಂಟಿಫೈ ಮಾಡುತ್ತೆ? ಎರಡು, ಒಂದು ಆಂಪುಲಿಯಾ ಫ್ಲೋರೆಂಜಿನಿ ಅಂತ ಇರುತ್ತೆ ಇದಕ್ಕೆ ಮೂಗ್ನಲ್ಲಿ, ಬಹಳ ಸೆನ್ಸಿಟಿವ್ ಅದು. ಆಮೇಲೆ ಎರಡನೇದು ಈ ಲ್ಯಾಟರಲ್ ಲೈನ್ ಸಿಸ್ಟಮ್. ಸೊ ಲ್ಯಾಟರಲ್ ಲೈನ್ ಸಿಸ್ಟಮ್ ಹೆಲ್ಪ್ಸ್ ದಿಸ್ ಎನಿಮಲ್ to identify its prey in the aquatic environment, right? So that is another adaptation. Then body scales, you know, the body is covered by scale, and it gives protection against the water. So these are the primary aquatic adaptations you find in the shark. ಬೇಕಾದಷ್ಟು ಬರಿತಾ ಹೋಗ್ಬೋದು ನೀವು. ಆಮೇಲೆ ಆಲ್ರೆಡಿ ಇದನ್ನ ಸ್ಟಡಿ ಮಾಡಿರೋದ್ರಿಂದ ಇದು ಬರೀ ರಿಪಿಟೇಷನ್. ಇದು ಈ ಎನಿಮಲ್ನ ಸೆಕೆಂಡ್ ಸೆಮಿಸ್ಟರ್ನಲ್ಲಿ ಸ್ಟಡಿ ಮಾಡಿದ್ದೀರಾ. ಓಕೆ, ದೆನ್ secondary aquatic adaptation. I told you turtle and tortoise show secondary aquatic adaptation. Secondary aquatic adaptation means the animals mainly live in water but they are air breathing, so they can come to the land for some functions. So animal lives in water but adapted for air breathing. Body streamlined and compact because it mostly lives in water. So idu sahita ee animal sahita turtle ಏನಿದೆಯಲ್ವಾ, ಇದು ನೀರಿನಲ್ಲಿ ಸ್ವಿಮ್ಮಿಂಗಿಗೆ ಅಡ್ಜಸ್ಟ್ ಆಗಿರೋದ್ರಿಂದ ಬಾಡಿ ಸ್ಟ್ರೀಮ್ಲೈನ್ಡ್ ಇರುತ್ತೆ. ಆಮೇಲೆ ಕಾಂಪ್ಯಾಕ್ಟ್ ಆಗುತ್ತೆ ಬಾಡಿ. ರೆಪ್ಟೀಲಿಯಾ ಇದು. ಸೊ ಇಟ್ ಇಸ್ ರೆಪ್ಟೀಲಿಯಾ ಬಟ್ ಶೋಸ್ ಕಾಂಪ್ಯಾಕ್ಟ್ ಬಾಡಿ ವಿಚ್ ಇಸ್ ಸೂಟೆಡ್ ಫಾರ್ ಲಿವಿಂಗ್ ಇನ್ ವಾಟರ್. ಬಾಡಿ ಇಸ್ ಕವರ್ಡ್ ಬೈ ಹಾರ್ಡ್ ಬೋನಿ ಆರ್ ಲೆದರಿ ಶೆಲ್, ರೈಟ್? ಸೊ ಫಾರ್ ಪ್ರೊಟೆಕ್ಷನ್ ಪರ್ಪಸ್ ದ ಬಾಡಿ ಇಸ್ ಕವರ್ಡ್ ಬೈ ಹಾರ್ಡ್ bony or leathery. Either it is made up of bone or it is leather like shell ಇರುತ್ತೆ. ಚಿಪ್ಪು ಅಂತ ಕರಿತೀವಿ ನಾವು, ಆಮೆ ಚಿಪ್ಪು ಅಂತ ಹೇಳ್ತೀವಲ್ಲ, ಬಹಳ ಗಟ್ಟಿ ಇರುತ್ತೆ. ಅದೇನಾದ್ರೂ ಡೇಂಜರ್ ಸೆನ್ಸ್ ಮಾಡ್ತು ಅಂದ್ರೆ ಅದ್ರೊಳಗಡೆ ಸೇರ್ಕೊಂಡ್ಬಿಡುತ್ತೆ. ಸೊ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಬ್ರೇಕ್ ದ್ಯಾಟ್ ಫಾರ್ ಅದರ್ ಎನಿಮಲ್ಸ್, ರೈಟ್? ಅಂಡ್ ಲಿಮ್ಸ್ ಆರ್ ಮಾಡಿಫೈಡ್ ಆಸ್ ಪ್ಯಾಡಲ್ಸ್ ಆರ್ ಫ್ಲಿಪ್ಪರ್ಸ್ ಫಾರ್ ಸ್ವಿಮ್ಮಿಂಗ್. ಯು ನೋ ರೆಪ್ಟೀಲಿಯಾ ದೇ ರೆಪ್ರೆಸೆಂಟ್ ಟೆಟ್ರಾಪೋಡ್ಸ್. ಸೊ ನೀವು ಕ್ಲಾಸಿಫಿಕೇಶನ್ ಕಲಿಯುವಾಗ ನೀವು ನೋಡಿದ್ದೀರಾ, ದೇ ಆರ್ ಟೆಟ್ರಾಪೋಡ್ ಎನಿಮಲ್ಸ್, ಅಂದ್ರೆ 2 pairs ಆಫ್ ಲಿಮ್ಸ್.
one pair of forelimb and one pair of hind limb. ಸೊ ಇಲ್ಲಿ ರೆಪ್ಟೀಲಿಯಾ ಇದ್ರೂ ಆ 4 ಲಿಂಬ್ಸ್ ಏನಿದಾವಲ್ಲ ಅಂದ್ರೆ 2 pairs of limbs ದೇ ಆರ್ ಮಾಡಿಫೈಡ್ ಇಂಟು ಫ್ಲಿಪ್ಪರ್ಸ್ ಅಥವಾ ಪ್ಯಾಡಲ್ಸ್ for swimming because it spends its time in water, and the limbs are modified into paddle-like structures or flippers which help in swimming, right? That is another adaptation. Jaw modified into beak to catch fish. ಸೊ ಬೇರೆ ರೆಪ್ಟಿಲಿಯಾ ನೀವು ಅಬ್ಸರ್ವ್ ಮಾಡಿ, ಯಾವುದು ಕ್ರೊಕೊಡೈಲ್ ಇದೆ, ಆಮೇಲೆ ಲಿಸಾರ್ಡ್ಸ್ ಇದಾವೆ, ಸ್ನೇಕ್ಸ್ ಇದಾವೆ. ಸೊ ಅಲ್ಲೆಲ್ಲ ಎನಿಮಲ್, ಅದ್ರ ಮೇನ್ ಎನಿಮಲ್, ಈಗ ಲಿಸಾರ್ಡ್ ಎನಿಮಲ್ ಯಾವುದು ಅಂದ್ರೆ ಫುಡ್, ಇನ್ಸೆಕ್ಟ್ ಅದನ್ನೆಲ್ಲ ಹಿಡಿಯುತ್ತೆ. ಸೊ ಅದ್ರ ಜಾ ಏನಿದೆಯಲ್ಲ, ಜಾನಲ್ಲಿ ಟೀತ್ ಅದೆಲ್ಲ ಇದೆ. ಇದು ನೀರಿನಲ್ಲಿ ಬದುಕುವಂತ ಎನಿಮಲ್. ಸೊ ಟರ್ಟಲ್ಸ್ ಆರ್ ಅಡಾಪ್ಟೆಡ್ ಫಾರ್ ಲಿವಿಂಗ್ ಇನ್ ವಾಟರ್ ಅಂಡ್ ಇಟ್ ಮಸ್ಟ್ ಫೈಂಡ್ ಇಟ್ಸ್ ಫುಡ್ ಇನ್ ದ ವಾಟರ್ ಇಟ್ ಸೆಲ್ಫ್. So it is carnivorous animal and it mainly feeds on fish. So to catch the fish, its jaw, okay, is modified into beak. ಹೆಂಗೆ ಬರ್ಡ್ ನಲ್ಲಿ ಬೀಕ್ ಇರುತ್ತಲ್ಲ ಆ ಥರ ಬೀಕ್ ಆಗಿ ಕನ್ವರ್ಟ್ ಆಗಿರುತ್ತೆ. ಸೊ ವಿತ್ ದ ಹೆಲ್ಪ್ ಆಫ್ ದ ಬೀಕ್ ಇಟ್ ಕ್ಯಾನ್ ಈಸಿಲಿ ಕ್ಯಾಚ್ ದ ಫಿಶ್. ಸೊ ದಟ್ ಈಸ್ ಅನದರ್ adaptation. Then one more very important adaptation is they can remain in water for long time. Remember this point, okay? They are compulsorily air breathing. Okay, so turtles and tortoise, they are air breathing. They cannot breathe inside the water. Remember this, because their respiratory system is made up of lungs. ಅಂದ್ರೆ ಬ್ರೀದ್ ಮಾಡೋದಕ್ಕೆ ವಾಟರ್ ಸರ್ಫೇಸ್ಗೆ ಬರಲೇಬೇಕು, ಯಾವುದು ಟರ್ಟಲ್ ಅಂಡ್ ಟಾರ್ಟೈಸ್. ಬಟ್ ಬಿಕಾಸ್ ದೇ ಆರ್ ಕೋಲ್ಡ್ ಬ್ಲಡೆಡ್ ಎನಿಮಲ್ಸ್, ರೈಟ್? ಈಗ ಇಲ್ಲಿ ಟರ್ಟಲ್ ಅಂಡ್ ಟಾರ್ಟೈಸ್ ಏನ್ ಮಾಡ್ತವೆ ಅಂದ್ರೆ ನೀರಿಂದು ಸರ್ಫೇಸಿಗೆ ಬಂದು ಒಂದ್ಸಾರಿ ಫುಲ್ ಏರ್ನ ಒಳಗಡೆ ತಗೊಂಡು ಏನು ದೇ ಆರ್ ಗೋಯಿಂಗ್ ಟು ಡೈವ್ ಅಂಡ್ ದೇ ಕ್ಯಾನ್ ರಿಮೇನ್ ಇನ್ ದ ವಾಟರ್ ಫಾರ್ ಮೆನಿ ಅವರ್ಸ್. ಸೊ ಒಂದ್ಸಾರಿ ಏರ್ನ ತಗೊಂಡ್ರೆ ಟರ್ಟಲ್ ಟಾರ್ಟೈಸು 1 hour 2 hour 3 hour ಲೈಕ್ ದಟ್, ಇಟ್ ಡಿಪೆಂಡ್ಸ್ ಅಪಾನ್ ಇಟ್ಸ್ ಆಕ್ಟಿವಿಟಿ. ಸೊ ಅಷ್ಟು ಹೊತ್ತು ನೀರೊಳಗಡೆ ಆರಾಮಾಗಿ ಓಡಾಡ್ಕೊಂಡಿರುತ್ತೆ. ನೆಕ್ಸ್ಟ್ ಮತ್ತೆ ಏರ್ ಬೇಕು ಅಂದಾಗ ಸರ್ಫೇಸಿಗೆ ಬರುತ್ತೆ. ಇದನ್ನ ನಾವು ಮಾಡೋಕ್ಕಾಗಲ್ಲ. ಬರ್ಡ್ ಮ್ಯಾಮಲ್ ನಲ್ಲಿ ಇದು ಪಾಸಿಬಲ್ ಇಲ್ಲ. ಯಾಕಂದ್ರೆ ಬರ್ಡ್ಸ್ ಅಂಡ್ ಮ್ಯಾಮಲ್ಸ್ ವಿ ಆರ್ ವಾರ್ಮ್ ಬ್ಲಡೆಡ್ ಅನಿಮಲ್ಸ್ ಅಂಡ್ ವಿ ನೀಡ್ ಮೋರ್ ಆಕ್ಸಿಜನ್ ಫಾರ್ ಅವರ್ ಮೆಟಬಾಲಿಕ್ ಆಕ್ಟಿವಿಟಿ. ಹಾಗಾಗಿ ನಾವು ಈ ಆಮೆ ತರ ನೀರೊಳಗಡೆ 1 hour 2 hour ಮುಳುಗಿ ಇರೋದಕ್ಕಾಗಲ್ಲ. ಸೊ ವಿ ಕ್ಯಾನ್ ಹೋಲ್ಡ್ ಅವರ್ ಬ್ರೆತ್ ಓನ್ಲಿ ಫಾರ್ ಫ್ಯೂ ಮಿನಿಟ್ಸ್, ಮ್ಯಾಕ್ಸಿಮಮ್ 1 minute. ಏನೋ ನೀವು ಬಹಳ ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡಿದ್ರೆ ಒಂದು 2 ನಿಮಿಷ ಹಿಡಿಬಹುದು ಅಷ್ಟೇ. ಬಟ್ ಟರ್ಟಲ್ಸ್ ಅಂಡ್ ಟಾರ್ಟೈಸ್, ಯು ರಿಮೆಂಬರ್, ದೇ ಕ್ಯಾನ್ ಹೋಲ್ಡ್ ದೇರ್ ಬ್ರೆತ್ ಫಾರ್ ಅವರ್ಸ್ ಟುಗೆದರ್. ಸೊ ದಟ್ ಈಸ್ ಅನ್ ಅಡಾಪ್ಟೇಷನ್. ಯಾಕೆ ಅಂದ್ರೆ ಈ ಅಡಾಪ್ಟೇಷನ್ ಏನಾದರೂ ಮಾಡ್ಕೊಳ್ಳಿಲ್ಲ ಅಂದ್ರೆ ಪದೇ ಪದೇ ಸರ್ಫೇಸ್ಗೆ ಹೋಗೋದು, ಏರ್ ತಗೊಳ್ಳೋದು ಮಾಡ್ತಾ ಇದ್ರೆ 2 ಪ್ರಾಬ್ಲಮ್. ಒಂದು, ಇಟ್ ಗೆಟ್ಸ್ ಎಕ್ಸ್ಪೋಸ್ ಟು ಇಟ್ಸ್ ಎನಿಮೀಸ್ ವೆರಿ ಈಸಿಲಿ. ಇನ್ನೊಂದು, ತನ್ನ ಫುಡ್ನ ಸರ್ಚ್ ಮಾಡೋದಕ್ಕೆ ಟೈಮ್ ಕಡಿಮೆ ಆಗ್ತಾ ಇತ್ತು. ಸೊ ಲೈಕ್ ದಿಸ್, the ability of the turtle to remain in the water for long time can be considered as one of the secondary aquatic adaptation. Okay, that's about the primary and secondary aquatic adaptation. Okay, now let us move on to the next type. So ಈ ಕ್ಲಾಸ್ನಲ್ಲಿ ನಾವು 2 ಟೈಪ್ ಅಡಾಪ್ಟೇಷನ್ ಸ್ಟಡಿ ಮಾಡ್ತಿರೋದು. ಇದು ಎರಡನೇದು ಓಲೆಂಟ್ ಅಡಾಪ್ಟೇಷನ್ ಅಂತ. ಓಲೆಂಟ್ ಅಡಾಪ್ಟೇಷನ್ ಮೀನ್ಸ್ ದ ಫ್ಲೈಟ್. ಅಡಾಪ್ಟೇಷನ್ ಫಾರ್ ಫ್ಲೈಯಿಂಗ್ is called Volant adaptation. You know, in animal kingdom there are 3 groups of animals which can fly actively. So active flight 3 animal nalli ida. One insect group which comes under arthropoda, and second one is birds which are masters of flying, and the third group, that is one group from mammalia, that is bats. You know, bats can fly. ಸೊ ಒಂದು ಇನ್ಸೆಕ್ಟ್ ಗ್ರೂಪು, ಇನ್ನೊಂದು ಬರ್ಡು, ಮತ್ತೊಂದು ಮ್ಯಾಮಲ್ ನಲ್ಲಿ ಬ್ಯಾಟ್ಸ್. ಸೊ ದೀಸ್ ಆರ್ ದ 3 groups which show adaptations for flight, right? And here ಇಲ್ಲಿ pigeon ಎಕ್ಸಾಂಪಲ್ ತಗೊಂಡಿದ್ದೇನೆ, ಬರ್ಡ್ದು. ಇಟ್ ಶೋಸ್ ಆಕ್ಟಿವ್ ಫ್ಲೈಟ್. ಸೊ ಆಕ್ಟಿವ್ ಫ್ಲೈಟ್ ಅಂದ್ರೇನು? ದ ಅನಿಮಲ್ ಕ್ಯಾನ್ ಫ್ಲೈ ಇನ್ ದ ಏರ್, ಇಟ್ ಕ್ಯಾನ್ ಚೇಂಜ್ ಇಟ್ಸ್ ಸ್ಪೀಡ್, it can change its direction. So such ability is called active flight. So pigeon is one bird and all the birds show active flight. So adaptations ಒಂದಿಷ್ಟು ನೋಡಿ. ಬಾಡಿ ಸ್ಟ್ರೀಮ್ಲೈನ್ಡ್ ಬಾಡಿ ಏಕೆಂದ್ರೆ ಇಟ್ ರೆಡ್ಯೂಸಸ್ ಫ್ರಿಕ್ಷನ್ ವಿತ್ ವಾಟರ್, ವಿತ್ ಏರ್. ಈಗ
ನಮ್ಮ ಏರೋಪ್ಲೇನ್ಸ್ ಇದಾವಲ್ಲ, ಏರೋಪ್ಲೇನ್ ಗಾಳಿನಲ್ಲೇ ಹಾರೋದು. ನಾನು ಪದೇ ಪದೇ ಅದನ್ನೇ ಹೇಳ್ತಾ ಇರ್ತೀನಿ. ನಿಮ್ಮ ಬಸ್ಗೂ ಏರೋಪ್ಲೇನ್ಗೂ ಕಂಪೇರ್ ಮಾಡಿದ್ರೆ ಡಿಸೈನ್ ನೋಡಿ, ಏರೋಪ್ಲೇನ್ ಡಿಸೈನ್ ಏನಿದೆಯಲ್ಲ ಅದು ಸ್ಟ್ರೀಮ್ ಲೈನ್ಡ್ ಇರುತ್ತೆ, ಬಿಕಾಸ್ ಇಟ್ ಈಸ್ ಫ್ಲೈಯಿಂಗ್ ಇನ್ ಏರ್ ಆ್ಯಂಡ್ ಇಟ್ ಮಸ್ಟ್ ರೆಡ್ಯೂಸ್ ಫ್ರಿಕ್ಷನ್ ವಿತ್ ದಿ ಏರ್. ಸೊ ಗಾಳಿನಲ್ಲಿ ಹಾರುವಾಗ ಫ್ರಿಕ್ಷನ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅದು ಸ್ಟ್ರೀಮ್ ಲೈನ್ಡ್ ಇರುತ್ತೆ. ಅದೇ ಥರ ಬರ್ಡ್ಸ್ ಬಾಡಿನೂ ಸ್ಟ್ರೀಮ್ ಲೈನ್ಡ್ ಇರುತ್ತೆ. ದೆನ್ ವಾರ್ಮ್ ಬ್ಲಡೆಡ್, ಇಲ್ಲಿ ವಾರ್ಮ್ ಬ್ಲಡೆಡ್ನ ಅಡಾಪ್ಟೇಷನ್ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಫ್ಲೈಯಿಂಗ್ ಏನಿದೆ ಅಲ್ವಾ, ಫ್ಲೈ ಮಾಡುವಂಥ ಒಂದು ಆಕ್ಟಿವಿಟಿ ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಎನರ್ಜಿ. ಬಹಳ ಎನರ್ಜಿ ಬೇಕು ಫ್ಲೈಯಿಂಗಿಗೆ, ರೈಟ್? ಸೊ ಫಾರ್ ಪ್ರೊಡ್ಯೂಸಿಂಗ್ ಮೋರ್ ಎನರ್ಜಿ ದ ಮೆಟಬಾಲಿಕ್ ಆಕ್ಟಿವಿಟಿ ಮಸ್ಟ್ ಬಿ ಕ್ವಿಕ್. ಸೊ ಬಹಳ ಫಾಸ್ಟಾಗಿ ಮೆಟಬಾಲಿಕ್ ಆಕ್ಟಿವಿಟಿ ಆಗಬೇಕಾಗುತ್ತೆ. ಆ್ಯಂಡ್ ದಟ್ ಈಸ್ ಪಾಸಿಬಲ್ ಓನ್ಲಿ ಇನ್ ವಾರ್ಮ್ ಬ್ಲಡೆಡ್ ಕಂಡೀಷನ್. ಸೊ ವಾರ್ಮ್ ಬ್ಲಡೆಡ್ ಎನಿಮಲ್ನಲ್ಲಿ ಮೆಟಬಾಲಿಕ್ ಆಕ್ಟಿವಿಟಿ ಬಹಳ ಫಾಸ್ಟಾಗಿ ಆಗ್ತವೆ. ಹಾಗಾಗಿ ಅದಕ್ಕೆ ಮೋರ್ ಎನರ್ಜಿ ಸಿಗುತ್ತೆ. ಇಟ್ ಕ್ಯಾನ್ ಪ್ರೊಡ್ಯೂಸ್ ಮೋರ್ ಎನರ್ಜಿ ವಿಚ್ ಇಸ್ ರಿಕ್ವೈರ್ಡ್ ಫಾರ್ ದಿ ಫ್ಲೈಟ್. ಸೊ ದಟ್ಸ್ ವೈ ಯು ಕ್ಯಾನ್ ಕನ್ಸಿಡರ್ ವಾರ್ಮ್ ಬ್ಲಡೆಡ್ ನೇಚರ್ ಆಸ್ ಅನ್ ಅಡಾಪ್ಟೇಷನ್ ಫಾರ್ ಫ್ಲೈಟ್. Okay, then wings, wings are the organs of flight. So without wings animal cannot fly. So ಇಲ್ಲಿ ಏನಾಗಿದೆ, wings 4 limbs are modified into wings. So it is a tetrapod animal basically, and the 4 wings are modified into wings. I'm sorry, 4 limbs, okay, they are modified into wings, and hind limbs are adapted for various functions. So ಇದನ್ನ ನೀವು flight adaptations ಅಂತ ಹೇಳಿ ಸ್ಟಡಿ ಮಾಡಿದ್ರೆ ಇಲ್ಲಿ ಸೆಕೆಂಡ್ ಸೆಮಿಸ್ಟರ್ನಲ್ಲಿ. ಹಾಗಾಗಿ ಜಾಸ್ತಿ ಹೇಳೋಕೆ ಹೋಗಲ್ಲ. ಏನೇನು ಅನಾಟಾಮಿಕಲ್ ಅಡಾಪ್ಟೇಷನ್ನು, ಫಿಸಿಯೋಲಾಜಿಕಲ್ ಅಡಾಪ್ಟೇಷನ್ನು, ಮಾರ್ಫೊಲಾಜಿಕಲ್ ಅಡಾಪ್ಟೇಷನ್ ಅಂತೆಲ್ಲ ಸ್ಟಡಿ ಮಾಡಿದ್ದೀವಿ. ಇಲ್ಲಿ ಸಿಂಪಲ್ ಆಗಿ ಹೇಳ್ತಿದ್ದೀನಿ ಅಷ್ಟೇ. ಫೆದರ್ಸ್ ದೇ ಕವರ್ ದ ಬಾಡಿ ಆ್ಯಂಡ್ ದೇ ಆರ್ ಕಂಪಲ್ಸರಿಲಿ ರಿಕ್ವೈರ್ಡ್ ಫಾರ್ ಫ್ಲೈಯಿಂಗ್. ಹೈಂಡ್ ಲಿಮ್ಸ್, ಹೈಂಡ್ ಲಿಮ್ಸ್ ಆರ್ ಮಾಡಿಫೈಡ್ ಫಾರ್ ವೇರಿಯಸ್ ಫಂಕ್ಷನ್ಸ್. ಯಾಕಂದ್ರೆ ಇಲ್ಲಿ ಏನಾಗಿದೆ, ಮುಂದಿಂದು 2 ಕಾಲು ರೆಕ್ಕೆ ಕನ್ವರ್ಟ್ ಆಗಿರೋದ್ರಿಂದ ಹಿಂದಿನ 2 ಕಾಲು ಮಾತ್ರ ಇದಕ್ಕೆ ಸಿಗೋದು. ಅದನ್ನ ಎಲ್ಲ ಬೇರೆ ಬೇರೆ ಫಂಕ್ಷನ್ಗೆ ಯೂಸ್ ಮಾಡುತ್ತೆ. ಈಗ ಬರ್ಡ್ಸ್ನಲ್ಲಿ ಹೈಂಡ್ ಲಿಂಬ್ ಏನೇನಕ್ಕೆ ಯೂಸ್ ಆಗುತ್ತೆ, ಬ್ರಾಂಚ್ ಮೇಲೆ ಕುತ್ಕೊಳ್ಳೋಕ್ಕೆ, ಆಮೇಲೆ ತನ್ನ ಪ್ರೇನ ಕ್ಯಾಚ್ ಮಾಡೋದಕ್ಕೆ. ಈಗ ಫಿಶು ಅಥವಾ ಬೇರೆ ಇನ್ಸೆಕ್ಟು ಅಥವಾ ಹಾವು ಅದನ್ನೆಲ್ಲ ಹಿಡಿಯೋದಕ್ಕೆ ಹೈಂಡ್ ಲಿಂಬ್ನ ಯೂಸ್ ಮಾಡುತ್ತೆ. ಆಮೇಲೆ ಅಫೆನ್ಸ್ ಆ್ಯಂಡ್ ಡಿಫೆನ್ಸ್ ಅಂತ ಹೇಳ್ತೀವಿ. ಬೇರೆ ಯಾವುದೋ ಒಂದು ಎನಿಮಲ್ ಜೊತೆ ಫೈಟ್ ಮಾಡುವಾಗಲೂ ಶಾರ್ಪ್ ಕ್ಲಾ ಇರುತ್ತೆ ಅದಕ್ಕೆ, ಅದರಿಂದ ಫೈಟ್ ಮಾಡುತ್ತೆ. ಸೊ ಲೈಕ್ ದಿಸ್ ದಿ ಹೈಂಡ್ ಲಿಂಬ್ಸ್ ಆರ್ ವೇರಿಯಸ್ಲಿ used. Then beak modification, beak, the jaw is converted into beak, and beak is mainly used for obtaining food. Of course beak is used for various functions. ಒಂದು ನೆಸ್ಟ್ ಬಿಲ್ಡಿಂಗಿಗೆ ಯೂಸ್ ಆಗುತ್ತೆ, ನಿಮಗೆ ಗೊತ್ತು. ಓಕೆ, ಗೂಡು ಕಟ್ಟುತ್ತಲ್ವಾ ಬರ್ಡ್ಸು, ಬಹಳಷ್ಟು ಬರ್ಡ್ಸು ಗೂಡು ಕಟ್ತವೆ, ಬೇರೆ ಬೇರೆ ಥರ ನೆಸ್ಟ್ ಬಿಲ್ಡಿಂಗ್ ಮಾಡ್ತವೆ. ಪ್ರಾಬ್ಲಮ್ ಏನು ಅಂದರೆ, ನೆಸ್ಟ್ ಬಿಲ್ಡ್ ಮಾಡೋದಕ್ಕೆ 4 ಲಿಂಬ್ಸ್ನ ಯೂಸ್ ಮಾಡೋಕ್ಕಾಗಲ್ಲ. ಯಾಕಂದರೆ 4 ಲಿಂಬು ವಿಂಗ್ ಆಗಿ ಮಾಡಿಫೈ ಆಗಿದೆ. ಹೈಂಡ್ ಲಿಂಬ್ನ ಯೂಸ್ ಮಾಡಿ ನೆಸ್ಟ್ ಬಿಲ್ಡಿಂಗ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಹೈಂಡ್ ಲಿಂಬ್ ಯೂಸ್ ಮಾಡಿದರೆ ಬ್ಯಾಲೆನ್ಸ್ ಆಗಲ್ಲ, ನಿಂತ್ಕೊಳ್ಳೋಕ್ಕೂ ಆಗಲ್ಲ, ಕೂತ್ಕೊಳ್ಳೋಕ್ಕೂ ಆಗಲ್ಲ. ಸೊ ಹಾಗಾಗಿ ಬರ್ಡ್ಸ್ನಲ್ಲಿ ಆ ಬೀಕ್ ಏನಿದೆಯಲ್ವಾ, ಬೀಕ್ನಿಂದನೇ ಅದು ನೆಸ್ಟ್ ಬಿಲ್ಡಿಂಗ್ ಮಾಡುತ್ತೆ. ಯು ಅಬ್ಸರ್ವ್ ಎನಿ ಬರ್ಡ್ ವಿಚ್ ಇಸ್ ಬಿಲ್ಡಿಂಗ್ ನೆಸ್ಟ್, ಗೂಡು ಕಟ್ತಾ ಇರೋವಂಥ ಯಾವ ಬರ್ಡ್ನಾದರೂ ಅಬ್ಸರ್ವ್ ಮಾಡಿ, ಅದು ಬೀಕ್ನ ಯೂಸ್ ಮಾಡಿ ಗೂಡು ಕಟ್ಟುತ್ತೆ. ಓಕೆ, ಸೊ ಹಾಗಾದ್ರೆ ಬೀಕ್ದು ಒಂದು ಫಂಕ್ಷನ್ ಏನು, ನೆಸ್ಟ್ ಬಿಲ್ಡಿಂಗ್. ಇನ್ನೊಂದೇನು, ಪ್ರೊಟೆಕ್ಷನ್. ಸೊ ಯಾವುದೋ ಒಂದು ಪ್ರಿಡೇಟರ್ ಎನಿಮಲ್ ಅದನ್ನು ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ಕೊಕ್ಕಿನಿಂದ ಕುಕ್ಕೋದಕ್ಕೆ ಟ್ರೈ ಮಾಡುತ್ತೆ. ನೀವು ಕೋಳಿ ಹತ್ರ ಹೋದರೆ ಕೋಳಿ ನಿಮ್ಮನ್ನ ಕುಕ್ಕೋದಕ್ಕೆ ಬರುತ್ತೆ. ಅದು ಒಂದು ಡಿಫೆನ್ಸ್ ಮೆಕ್ಯಾನಿಸಮ್, ಅಫೆನ್ಸ್ ಆ್ಯಂಡ್ ಡಿಫೆನ್ಸ್. ಮೂರನೇದು ಫುಡ್ ಕ್ಯಾಪ್ಚರಿಂಗ್, ಸೊ ಫುಡ್ನ ತಿನ್ನೋದಕ್ಕೆ. ಆಮೇಲೆ ನೀವು ಆಲ್ರೆಡಿ ಸ್ಟಡಿ ಮಾಡಿದ್ದೀರಾ, ಬರ್ಡ್ನಲ್ಲಿ ಬೀಕು ನೋಡಿ ಅದು ಯಾವ ಥರ ಫುಡ್ನ ತಿನ್ನುತ್ತೆ ಅಂತ ಹೇಳ್ಬೋದು. ಸೊ ಈ ಎವಲ್ಯೂಷನ್ನಲ್ಲಿ ಬೀಕ್ ಅಡಾಪ್ಟೇಷನ್ ಬಹಳ ಇಂಪಾರ್ಟೆಂಟ್. ನೀವು ಡಾರ್ವಿನ್ ಥಿಯರಿ ಸ್ಟಡಿ ಮಾಡುವಾಗ ಡಾರ್ವಿನ್ ಫಿಂಚಸ್ ಅಂತ ಬರುತ್ತೆ. ಓಕೆ, ಸೊ ಡಾರ್ವಿನ್ ಟ್ರಾವೆಲ್ಡ್ ಅಕ್ರಾಸ್ ದ ವರ್ಲ್ಡ್ ಆ್ಯಂಡ್ ಹಿ ವಿಸಿಟೆಡ್ ಒನ್ ವೆರಿ ಇಂಟ್ರೆಸ್ಟಿಂಗ್ ಪ್ಲೇಸ್ ಕಾಲ್ಡ್ ಗ್ಯಾಲಪಗೋಸ್ ಐಲ್ಯಾಂಡ್ಸ್. ಸೊ ಗ್ಯಾಲಪಗೋಸ್ ಐಲ್ಯಾಂಡ್ನಲ್ಲೇ ಡಾರ್ವಿನ್ಗೆ ಈ ಯಾವುದು ನ್ಯಾಚುರಲ್ ಸೆಲೆಕ್ಷನ್ ಅನ್ನೋ ಐಡಿಯಾ ಬಂದಿದ್ದು ಅಂತ ಹೇಳ್ತೀವಿ ನಾವು. ಸೊ ಹಿ ಗಾಟ್ ದಟ್ ನ್ಯಾಚುರಲ್ ಸೆಲೆಕ್ಷನ್ ಐಡಿಯಾ ಫ್ರಮ್ ದ ಗ್ಯಾಲಪಗೋಸ್ ಐಲ್ಯಾಂಡ್ಸ್. ವೈ? ಬಿಕಾಸ್ ಹಿ ಸ್ಟಡಿಡ್ ಒನ್ ಬರ್ಡ್ ಕಾಲ್ಡ್ ಫಿಂಚಸ್. ಗ್ಯಾಲಪಗೋಸ್ ಐಲ್ಯಾಂಡ್ನಲ್ಲಿ ಫಿಂಚಸ್ ಅಂತ ಬರ್ಡ್ಸ್ ಬರ್ತವೆ. ಅವನು ಅಬ್ಸರ್ವ್ ಮಾಡಿದಾಗ ಆ ಫಿಂಚಸ್ ಬರ್ಡ್ನಲ್ಲಿ ಒಂದೊಂದು ಐಲ್ಯಾಂಡ್, ಅಂದರೆ ಐಲ್ಯಾಂಡ್ಸ್ ಅಂದರೆ ಗ್ರೂಪ್ ಆಫ್ ಐಲ್ಯಾಂಡ್. ಅದು ಅವನು ಎಲ್ಲ ಐಲ್ಯಾಂಡ್ನಲ್ಲಿರೋ ಬರ್ಡ್ನ ಸ್ಟಡಿ ಮಾಡಿದಾಗ ಅವನು ಅಬ್ಸರ್ವ್ ಮಾಡಿದ್ದೇನು ಅಂದ್ರೆ,
ಒಂದು ಐಲ್ಯಾಂಡ್ ನಲ್ಲಿರೋ ಫಿಂಚ್ದು ಬೀಕು ಮತ್ತೊಂದು ಐಲ್ಯಾಂಡ್ ನಲ್ಲಿರೋ ಬರ್ಡ್ದು ಅಂದ್ರೆ ಫಿಂಚ್ ಬರ್ಡ್ ಏನಿದೆಯಲ್ಲ ಅದ್ರ ಬೀಕು ವೇರಿಯೇಷನ್ ಆಗ್ತಾ ಹೋಯ್ತು. ಸೊ ಬಾಡಿ ಸೇಮ್ ಇದೆ, ಸೈಜ್ ಸೇಮ್ ಇದೆ, ಸ್ಪೀಸೀಸ್ ಸೇಮು, ಆದ್ರೆ ಐಲ್ಯಾಂಡ್ ಟು ಐಲ್ಯಾಂಡು ಬೀಕ್ ಚೇಂಜ್ ಆಗ್ತಾ ಹೋಯ್ತು. ಸೊ ಅವನು ಅವಾಗ ಐಡಿಯಾ ಹೊಳೆದಿದ್ದೇನು ಅಂದ್ರೆ, ಸೊ ಬೀಕು ಯಾಕೆ ಮಾಡಿಫೈ ಆಯಿತು ಅಂದರೆ ಬೇರೆ ಬೇರೆ ಐಲ್ಯಾಂಡ್ನಲ್ಲಿ ಬೇರೆ ಬೇರೆ ಥರ ಫುಡ್ ಅವೈಲೇಬಲ್ ಇದೆ. ಓಕೆ, ಸೊ ಒಂದು ಐಲ್ಯಾಂಡ್ನಲ್ಲಿ ಇನ್ಸೆಕ್ಟು, ಇನ್ನೊಂದು ಐಲ್ಯಾಂಡ್ನಲ್ಲಿ ಗ್ರೇನು, ಇನ್ನೊಂದು ಐಲ್ಯಾಂಡ್ನಲ್ಲಿ ಫ್ರೂಟು. ಸೊ ಈ ಥರ ಬೇರೆ ಬೇರೆ ಫುಡ್ ತಕ್ಕಾಗೆ ಅದು ತನ್ನ ಕೊಕ್ಕನ್ನ ಚೇಂಜ್ ಮಾಡಿಕೊಂಡು ಎವಲ್ಯೂಷನ್ ಆಯಿತು ಅಂತ ಒಂದು ಐಡಿಯಾ ಕೊಡ್ತಾನೆ ಅವನು. ಸೊ ನಾವು ಅದನ್ನೇ ಹೇಳೋದು, ನ್ಯಾಚುರಲ್ ಸೆಲೆಕ್ಷನ್ ಐಡಿಯಾ ಬರೋದಕ್ಕೆ ಮೇನ್ ಕಾರಣ ಈ ಫಿಂಚ್. ಓಕೆ, ಸೊ ಬೀಕ್ ಮಾಡಿಫಿಕೇಶನ್ ಇನ್ ಡಾರ್ವಿನ್ ಫಿಂಚಸ್ ಅಂತಲೇ ಹೇಳ್ತೀವಿ ನಾವು, ಗ್ಯಾಲಪಗೋಸ್ ಐಲ್ಯಾಂಡ್. ಸೊ ದೇರ್ ಫೋರ್ you can consider beak modification as one of the very important adaptation in the bird for the course of evolution, right? ಬಹಳ ಡಿಟೇಲ್ ಆಗಿದೆ ಅದು. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ರೀಡ್ ಅಬೌಟ್ ಡಾರ್ವಿನ್ ಫಿಂಚಸ್. ಓಕೆ, ಸೊ ಇನ್ ದ pigeon you can consider beak, the shape of the beak and functions of the beak as an adaptation for flying. Okay, so that's about volant adaptation. ಇನ್ನೊಂದು ಲಾಸ್ಟ್ ವೋಲೆಂಟ್ ಅಡಾಪ್ಟೇಷನ್ ಅಲ್ಲಿ ಪ್ಯಾಸಿವ್ ಫ್ಲೈಟ್ ಅಂತ ಬರುತ್ತೆ. ಓಕೆ, ಆಕ್ಟಿವ್ ಅಂದ್ರೇನು, ಆಕ್ಟಿವ್ ಆಗಿ ಫ್ಲೈ ಮಾಡೋದು ಅಂದ್ರೆ ಗಾಳಿನಲ್ಲಿ ಹಾರ್ತಾನೆ, ಡೈರೆಕ್ಷನ್ ಚೇಂಜ್ ಮಾಡ್ಕೊಳ್ಳೋದು, ಆಮೇಲೆ ಸ್ಪೀಡ್ ವೇರಿಯೇಷನ್ ಮಾಡ್ಕೊಳ್ಳೋದು, ಇವೆಲ್ಲ ಮಾಡ್ತಾ ಇದ್ರೆ ಅದು ಆಕ್ಟಿವ್ ಫ್ಲೈಟು. ಪ್ಯಾಸಿವ್ ಫ್ಲೈಟ್ ಏನಪ್ಪ ಅಂದ್ರೆ ಗ್ಲೈಡ್ ಮಾಡೋದು. ಈಗ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಪ್ಯಾರಾಶೂಟ್ ಅಂತ ಬರುತ್ತೆ ನೋಡಿ, ಅಥವಾ ಪ್ಯಾರಾಗ್ಲೈಡಿಂಗ್ ಅಂತ ಬರುತ್ತೆ. ಈ ದೊಡ್ಡ ಬೆಟ್ಟದ ಮೇಲ್ಗಡೆ ಹೋಗಿ ಅಲ್ಲಿಂದ ತೇಲಾಡ್ತಾ ಕೆಳಗಡೆ ಬಂದು ಇಳಿತಾರಲ್ವ, ಅದು ಗ್ಲೈಡಿಂಗ್. ಅದು ಸೊ ಗ್ಲೈಡಿಂಗ್ ಬೇರೆ, ಫ್ಲೈಯಿಂಗ್ ಬೇರೆ. ಗ್ಲೈಡ್ ಅಂದ್ರೆ ಹೈಯರ್ ಅಲ್ಟಿಟ್ಯೂಡ್ನಿಂದ ಲೋವರ್ ಅಲ್ಟಿಟ್ಯೂಡ್ಗೆ ಆರಾಮಾಗಿ ಗ್ಲೈಡ್ ಆಗ್ತಾ ಬರೋದು. ಓಕೆ, ಸೊ ನಾವು ಬಿಲ್ಡಿಂಗ್ ಮೇಲೆ ಹೋಗಿ ನಿಂತ್ಕೊಂಡು ಕೆಳಗಡೆ ಜಿಗಿದ್ರೆ ಅದನ್ನು ಗ್ಲೈಡಿಂಗ್ ಅನ್ನಲ್ಲ. ಒಂದು ಪ್ಯಾರಾಶೂಟ್ ಹಾಕ್ಕೊಂಡು ಇಳಿದ್ರೆ ಆರಾಮಾಗಿ ಜೀವಂತವಾಗಿ ಇಳಿತೀವಿ, ಡೈರೆಕ್ಟಾಗಿ ಜಿಗಿದ್ರೆ ಬೀಳೋ ಅಷ್ಟರಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಸೊ ಗ್ಲೈಡಿಂಗ್, ರೈಟ್? ಸೊ ಗ್ಲೈಡ್ ಮಾಡೋದಕ್ಕೆ ಒಂದಿಷ್ಟು ಅಡಾಪ್ಟೇಷನ್ ಬೇಕಾಗುತ್ತೆ. ಇಲ್ಲಿ ಗ್ಲೈಡಿಂಗ್ ಅನಿಮಲ್ಗೆ ಬೇಕಾದಷ್ಟು ಎಕ್ಸಾಂಪಲ್ ಇದೆ. ಒಂದು ಫ್ಲೈಯಿಂಗ್ ಫಿಶು, ಇಲ್ಲಿ ನಾವು ಸ್ಟಡಿ ಮಾಡ್ತಿರೋದು ಫ್ಲೈಯಿಂಗ್ ಫಿಶು. ಇನ್ನೊಂದು ಡ್ರ್ಯಾಕೋ ಅಂತ ಬರುತ್ತೆ, ಫ್ಲೈಯಿಂಗ್ ಲಿಸರ್ಡ್ ಅಂತ ಹೇಳಿ, ರೈಟ್? ಸೊ ಯಾರಾದರೂ ನೀವು ಪೂರ್ಣಚಂದ್ರ ತೇಜಸ್ವಿದು ಕರ್ವಾಲೋ ಅಂತ ನಾವೆಲ್ಲಿದೆ ಅದನ್ನು ಓದಿದ್ರೆ ಗೊತ್ತಿರುತ್ತೆ, ಹಾರುವ ಓತಿ. ಓಕೆ, ಸೊ ಫ್ಲೈಯಿಂಗ್ ಲಿಸರ್ಡ್ ಅದು, ರೈಟ್? ಫ್ಲೈಯಿಂಗ್ ಲಿಸರ್ಡು ಇದಾವೆ ಬೇಕಾದಷ್ಟು. ಆಮೇಲೆ ಬೇರೆ ಒಂದಿಷ್ಟು ಅನಿಮಲ್ಸ್ ಇದಾವೆ ವಿಚ್ ಆರ್ ಅಡಾಪ್ಟೆಡ್ ಫಾರ್ ಪ್ಯಾಸಿವ್ ಫ್ಲೈಟ್. ಒನ್ ಬೆಸ್ಟ್ ಎಕ್ಸಾಂಪಲ್ ಈಸ್ ದಿಸ್ ಫ್ಲೈಯಿಂಗ್ ಫಿಶ್. ಇದು ಫಿಶ್, ಇದು ಇಲ್ಲೇನಾಗಿದೆ, ಈ ಪೆಕ್ಟೋರಲ್ ಫಿನ್ ಇದೆಯಲ್ವಾ, ದಿಸ್ ಪೆಕ್ಟೋರಲ್ ಫಿನ್ ಈಸ್ ಇನಾರ್ಮಸ್ಲಿ ಎಲಾಂಗೇಟೆಡ್ ಅಂಡ್ ಇಟ್ ಬಿಕಮ್ಸ್ ವಿಂಗ್ ಲೈಕ್, ರೈಟ್? ಸೊ ಈ ಫಿಶ್ ನಲ್ಲಿ ಪೆಕ್ಟೋರಲ್ ಫಿನ್ನು, ಆಮೇಲೆ ಇವನ್ ಪೆಲ್ವಿಕ್ ಫಿನ್ನು, ಈ ವಿಂಗ್ಸ್ ತರ ಚೇಂಜ್ ಆಗಿರೋದ್ರಿಂದ ಇದು ಏನ್ ಮಾಡುತ್ತೆ ಅಂದ್ರೆ ನೀರಿನಲ್ಲಿರುವಾಗ ಈ ಶಾರ್ಕ್ ಅಥವಾ ಬೇರೆ ಯಾವುದೋ ಒಂದು ಅನಿಮಲ್ಲು ಇದನ್ನ ತಿನ್ನೋದಕ್ಕೆ ಅಟ್ಯಾಕ್ ಮಾಡೋದಕ್ಕೆ ಬರುತ್ತೆ. ಸೊ ಪ್ರಿಡೇಟರ್, ವೆನ್ ದ ಪ್ರಿಡೇಟರ್ ಟ್ರೈಸ್ ಟು ಅಟ್ಯಾಕ್ ಇಟ್, ಸೊ ಇದೇನು ಮಾಡುತ್ತೆ ಅಂದರೆ ನೀರಿನಲ್ಲಿ ಬಹಳ ಫಾಸ್ಟಾಗಿ ಸ್ವಿಮ್ ಮಾಡಿ ಟೇಲ್ನ ಒಂದ್ಸರಿ ಜೋರಾಗಿ ಥ್ರಸ್ಟ್ ಕೊಟ್ಟು ನೀರಿಂದ ಹೊರಗಡೆ ಜಂಪ್ ಮಾಡಿಬಿಡುತ್ತೆ. ಓಕೆ, ಸೊ ವಿತ್ ಇಟ್ಸ್ ವೆರಿ ಸ್ಟ್ರಾಂಗ್ ಟೇಲ್ ಇಟ್ ಕ್ಯಾನ್ ಜಂಪ್ ಔಟ್ ಆಫ್ ದಿ ವಾಟರ್. ಸೊ ಒಂದ್ಸಾರಿ ನೀರಿಂದ ಹೊರಗಡೆ ಬಂದು ಏರ್ಗೆ ಎಕ್ಸ್ಪೋಸ್ ಆದ ಕೂಡಲೇ ಅಲ್ಲಿ ಈ ಪೆಕ್ಟೋರಲ್ ಫಿನ್ನ ಸ್ಪ್ರೆಡ್ ಮಾಡುತ್ತೆ. ಓಕೆ, ಸ್ಪ್ರೆಡ್ ಮಾಡಿದಾಗ ಗಾಳಿನಲ್ಲಿ ಗ್ಲೈಡ್ ಆಗ್ತಾ ಹೋಗುತ್ತೆ. ಎಷ್ಟು? 10 meters, ರೈಟ್? ಸೊ ದೇರ್ ಆರ್ ಸಮ್ ಕೇಸಸ್ ವೇರ್ ದೇ ಕ್ಯಾನ್ ಫ್ಲೈ 50 to 100 meters. ಅಂದ್ರೆ ಗಾಳಿಗೆ ಬಂದು ಒಂದು 50ರಿಂದ 100 ಮೀಟರ್ನಷ್ಟು ಗಾಳಿನಲ್ಲೇ ತೇಲ್ತಾ ಇನ್ನೊಂದು ಕಡೆ ಹೋಗಿ ಬೀಳ್ತಾವೆ ನೀರಿನಲ್ಲಿ. ಸೊ ಅಷ್ಟರಲ್ಲಿ ಏನಾಗುತ್ತೆ, ಕೆಳಗಡೆ ಅದನ್ನೇನು ಅಟ್ಯಾಕ್ ಮಾಡೋದು ಪ್ರಿಡೇಟರ್ ಬಂದಿರುತ್ತಲ್ಲ ಅದು, ಅದಕ್ಕೆ ಇದು ಮಿಸ್ ಆಗಿಬಿಡುತ್ತೆ. ಸೊ ಇನ್ ದಿಸ್ ವೇ ಇಟ್ ಇಸ್ ಗೋಯಿಂಗ್ ಟು ಸರ್ವೈವ್, ರೈಟ್? ಸೊ ಇಟ್ಸ್ ಫ್ಲೈಯಿಂಗ್ ಹ್ಯಾಬಿಟ್. ಇದನ್ನ ಫ್ಲೈಯಿಂಗ್ ಅನ್ನೋದಕ್ಕಿಂತ ಗ್ಲೈಡಿಂಗ್ ಅಂತ ಕರೀರೆ. ಸೊ ಗ್ಲೈಡಿಂಗ್ ಹ್ಯಾಬಿಟ್ನ ಅದು ಮೇನ್ ಆಗಿ ಯೂಸ್ ಮಾಡೋದು ಏನಕ್ಕೆ? ಇಟ್ ಮೇನ್ಲಿ ಯೂಸಸ್ ಇಟ್ ಫಾರ್ ಅವಾಯ್ಡಿಂಗ್ ದ ಪ್ರಿಡೇಟರ್, ರೈಟ್? ಸೊ ಬಾಡಿ ಚೇಂಜಸ್ ನೋಡಿ, ಬಾಡಿ ಸ್ಟ್ರೀಮ್ ಲೈನ್ಡ್ ಇದೆ, ಅವೆಲ್ಲ ಅಕ್ವಾಟಿಕ್ ಅಡಾಪ್ಟೇಷನ್. ಬಟ್ ಇದರಲ್ಲಿ ಫ್ಲೈಯಿಂಗ್ ಅಡಾಪ್ಟೇಷನ್ ಏನಪ್ಪಾ ಅಂದ್ರೆ ದ ಪೆಕ್ಟೋರಲ್ ಫಿನ್ಸ್ ಆರ್ ಎನಾರ್ಮಸ್ಲಿ ಎಲಾಂಗೇಟೆಡ್ ಅಂಡ್ ವಿಚ್ ವರ್ಕ್ ಲೈಕ್ wings for gliding. So this is one volant adaptation, that is passive volant adaptation. Okay, so that's about the chapter 1 of adaptations.
So in this topic, we studied two types of adaptations. One is aquatic adaptation and another one is volant adaptation. ಇನ್ನೆರಡಿದೆ ಅದನ್ನ ನಾನು ಇನ್ನೊಂದು ಕ್ಲಾಸ್ನಲ್ಲಿ ತಗೋತೀನಿ. ಸೊ ಇದರಲ್ಲಿ ಏನಾದರೂ ಡೌಟ್ ಇದ್ರೆ ಕೇಳ್ಬೋದು. So if you have any doubts regarding definition of adaptation, then aquatic adaptation and volant adaptation, right? Yes, any questions?